सब मिली हर जो उपाय धारी सौर गंगा मचवाया चौपाई 21 सो सुनिराज ही करी कचहरी लिए बुलाए मुसाहिब जहरी तिन तू कहूँ बेग चढ़ी जावह सौरत धारी सुधु मन सावहो। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नम पार्वते पति शिव हर हर महादेव। ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಈ 217ನೇ ಶಾಖದಲ್ಲಿ ಬರುವ ಭರ್ಜು ಮಂತ್ರಿಯ ಒಂದು ಕಥೆಯನ್ನ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ತಾರೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. ವಿಷಯಾಂಕ 216. ಈಗಾಗಲೇ ಮುಗಿಸಿರಿ. ಭೇದವಾದ ಎನ್ನುವುದು ತಿರಸ್ಕಾರ ಯೋಗ್ಯವಾದದ್ದು, ಅಭೇದವಾದನೆ ಪುರಸ್ಕಾರ ಯೋಗ್ಯವಾದದ್ದು ಅನ್ನಂತ ವಿಚಾರ ಹೇಳಿ 17ನೇ ದೋಹಾ ಚೌಪಾಯಿ, ದೋಹಾ ಅಲ್ಲ ಚೌಪಾಯಿ, ಶಿಷ್ಯ ಯಾತೆ ಮಧ್ವಾದಿಕ ಬಾಣಿ. ಇದೇ ಶಿಷ್ಯನೇ ಯಾತೆ ಅಂದ್ರೆ ಇಂಥ ಮಧ್ವಾದಿಕ ಅಂದ್ರೆ ಮಧ್ವಾದಿಗಳ ಬಾಣಿ ಅಂದ್ರೆ ಮಾತು. ಅವತಾರ ಬಾಣಿ ಅಂತಿರಲ್ಲ ಅದೇ ಟೈಪ್ ಇದು ಮಧ್ವಾದಿಕ ಬಾಣಿ. ಸುನೀಸು ಬಿಸರಹಿ ಅತಿ ದುಃಖದಾನಿ. ಮಧ್ವಾಚಾರ್ಯ ಮೊದಲಾದವುಗಳ ಮಾತುಗಳನ್ನು ಕೇಳಿ ಏನಾಗ್ಯದ, ಬಹಳ ದುಃಖ ಪಡುವಂತಹ ಮಾತುಗಳಂತ ತಿಳ್ಕೊಂಡು ಅವುಗಳನ್ನ ನೀನು ಮರೆತು ಬಿಡಪ್ಪ. ಬಿಸರ ಈ ಅತಿ ದುಃಖದಾನಿ ಅಂದ್ರೆ ಅವು ಮರೆತು ಬಿಡು. ಬಿಸರ ಅಂದ್ರೆ ಮರೆತು ಬಿಡ ಅಂತ. ಇಟ್ಕೋಬೇಡ, ಭೇದ ಅನ್ನೋದೇ ಇಟ್ಕೋಬೇಡ. ಎಲ್ಲ ಅದರೊಳಗೂ ಒಂದೇ ಅಖಂಡ ಬ್ರಹ್ಮನನ್ನ ನೋಡೋದು ನೀನು ರೂಢಿ ಮಾಡ್ಕೋ. ಭೇದ ಅನ್ನೋದು ಮರೆತು ಬಿಡು. ಜಡ ವಸ್ತುಗಳು ಬೇರೆ ಬೇರೆ ಆಗಿ ಕಾಣ್ತವ. ಯಾವ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಆದರೂ ಒಂದೇ ಕಲ್ಲಿನಿಂದ ಆದ ವಿಗ್ರಹಗಳು. ಸ್ವೀಟ್ ಅಂಗಡಿಗೂ ಆದ್ರೆ ಅಂತಂದ್ರ ಎಷ್ಟೋ ತರದ ಸಿಹಿ ಪದಾರ್ಥಗಳಿದ್ರು ಸಹಿತ ಅವೆಲ್ಲರಗಳೊಳಗ ಸೂತ್ರ ರೂಪದಲ್ಲಿ ಸಕ್ಕರೆ ಯಾವ ರೀತಿ ಅದನೋ ಹಂಗ ಬಂಗಾರದ ಅಂಗಡಿಯೊಳಗ ಆಭರಣಗಳು ನಾನಾ ವಿಧವಾದ ವಿನ್ಯಾಸಗಳಿದ್ದಾಗ್ಯೂ ಸಹಿತ
ಅವುಗಳ ಒಳಗೆ ಇರಂತ ಚಿನ್ನ ಒಂದೇ ಯಾವ ರೀತಿ ಇರುತ್ತದೆಯೋ ಈ ಜಗತ್ತಿನೊಳಗೆ ನಮಗ ಒಂದಿಷ್ಟು ಜೀವರುಗಳದಾರ. 84 ಲಕ್ಷ ಜೀವರುಗಳು ಮತ್ತು ಜಗತ್ತಿನ ಪಂಚಭೂತಾತ್ಮಕ ಜಡ ಪದಾರ್ಥಗಳು ದೇಹಾದಿಗಳನ್ನಿಡ್ಕೊಂಡು ಜಡ ಪದಾರ್ಥಗಳ ರಾಶಿ ಅದ. ಮತ್ತೆ ಈ ಒಂದು ಜಗತ್ತನ್ನ ನಿಯಾಮನ ಮಾಡೋದಕ್ಕ ನಾನಾ ರೀತಿ ತತ್ವಗಳದವ. ಆ ತತ್ವಕ್ಕ ಒಂದೊಂದು ಅಭಿಮಾನಿ ದೇವತೆಗಳದಾರ. ಆ ಎಲ್ಲಾ ದೇವತೆಗಳು, ಮನುಷ್ಯರು, ಎಲ್ಲಾ ಜೀವಿಗಳು, ಎಲ್ಲಾ ಜಡ ಪದಾರ್ಥಗಳು ಏನದವ ಅವೆಲ್ಲವೂ ಕೂಡ ಒಂದೇ ಬ್ರಹ್ಮನಿಂದ ಆಗಿದ್ದಾವೆ. ಎಲ್ಲದರದು ಮೂಲ ವಸ್ತು ಪರಮಾತ್ಮನೇ ಆಗಿದ್ದಾನೆ. ಇದನ್ನು ಗಟ್ಟಿಯಾಗಿ ತಿಳ್ಕೊಂಡು ಜಡ ವಸ್ತುಗಳಲ್ಲಿ ಭೇದ ಇದ್ರೂ ಸಹಿತ ಏನ್ ಮಾಡಬೇಕು, ಅದರೊಳಗಿನ ಮೂಲ ವಸ್ತುವಿನ ಕಡೆ ನೀ ಲಕ್ಷ್ಯ ಕೊಡು. ಅದಕ್ಕೆ ಅವರು ದೃಷ್ಟಾಂತ ಎಂತ ದೃಷ್ಟಾಂತಪ್ಪ ಅಂದ್ರೆ, ಒಂದು ಗುಲಾಬಿ ಹೂವಿನ ಗಿಡ ಅದ. ಆ ಗುಲಾಬಿ ಹೂವಿನ ಗಿಡದಾಗ ಮುಳ್ಳುನು ಬರ್ತದ, ಹೂವನು ಬರ್ತದ. ಬರೀ ಹೂವ ಅಷ್ಟೇ ಬೆಳೆಸ್ತೀನಿ ಅಂದ್ರೆ ಆಗಂಗಿಲ್ಲ, ಮುಳ್ಳುನು ಇರ್ತದ. ಮತ್ತೆ ನೀನೇ ಹಾಕಿದ ನೀರು, ನೀನೇ ಹಾಕಿದ ಮಣ್ಣು, ಮತ್ತೆ ಆ ಮಣ್ಣು ಮತ್ತು ನೀರುಗಳಿಂದ ಉತ್ಪನ್ನವಾದ ಜೀವರಸ, ಇವುದ್ರೊಳಗೆ ಏನಾರ ಭೇದ ಆದೇನು? ಬೇರಿನೊಳಗ ಬೇರಾಗಿ, ಕಾಂಡದೊಳಗ ಕಾಂಡವಾಗಿ, ಮುಳ್ಳಿನೊಳಗ ಮುಳ್ಳಾಗಿ, ಎಲೆಗಳೊಳಗ ಎಲೆಯಾಗಿ, ಪುಷ್ಪದೊಳಗ ಪುಷ್ಪವಾಗಿ ಇರುವಂತ ಮೂಲ ತತ್ವ ಏನದ ಅದು ಒಂದೇ ಅದ. ಮುಳ್ಳಿನಾಗಿರೋದ ತತ್ವ ಬೇರೆ, ಹೂವಿನಾಗಿರೋ ತತ್ವ ಬೇರೆ ಅದೇನು? ಅಮೃತದೊಳಗಿರೋ ತತ್ವ ಬೇರೆ, ವಿಷದೊಳಗಿರುವ ತತ್ವ ಬೇರೆ ಅದೇನು? ಒಂದೇ ತತ್ವ ವಿಷನೂ ಆಗ್ಯದ, ಅಮೃತನೂ ಆಗ್ಯದ. ಇಲ್ಲಿ ನಮಗ ಅದನ್ನ ಎದಕ್ಕೆ ಬಳಸ್ಕೋಬೇಕು, ಹೆಂಗ ಬಳಸ್ಕೋಬೇಕು ಅಂತ ವಿವೇಕ ಬೆಳೆಸ್ಕೋಬೇಕಾಗಿದೆ ಹೊರತು ಒಂದನ್ನ ಒಳ್ಳೇದು ಒಂದನ್ನ ಕೆಟ್ಟ ಅಂತ ಹೇಳಿ ನಾವೇನು ರಾಗದ್ವೇಷ ತಾಳ್ತೀವಲ್ಲ, ಇದು ಸರಿ ಇಲ್ಲ. ಅದಕ್ಕೆ ಈ ರಾಗದ್ವೇಷಗಳೇ ಮುಂದೆ ನಿನಗೆ ಪಾಪ ಪುಣ್ಯ ಜನ್ಮ ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ಅದಕ್ಕೆ ನೀನೇನ್ ಮಾಡ್ಬೇಕಪ್ಪ ಅಂತಂದ್ರ, ಏನೇ ನೋಡು ಏನೇ ಮಾಡು, ಎಲ್ಲದರ ಜೊತೆಗೆ ನಿನ್ನೊಳಗೇನಿರ್ಬೇಕಂದ್ರ ಪರಬ್ರಹ್ಮನ ಪ್ರಜ್ಞೆ ಇಟ್ಟುಕೊಂಡು ನೀನ್ ಏನಾರೆ ಮಾಡ. ಎಲ್ಲ ಬ್ರಹ್ಮ, ಎಲ್ಲ ಅವನೇ, ಎಲ್ಲ ದೇವರ. ಅಖಂಡ ಭಾವ ತಾಳು. ಜಡ ಪದಾರ್ಥಗಳಲ್ಲಿ ಭೇದಗಳದವ, ನೋಡುವುದಕ್ಕೆ ತೋರಿಕೆಯಲ್ಲಿ ಭೇದ, ಇರುವಿಕೆಯಲ್ಲಿ ಜಡಗಳಲ್ಲಿ ಅಭೇದವೇ ಆದ. ಮತ್ತೆ ಜೀವರಾಶಿಗಳು ತೋರಿಕೆಯಲ್ಲಿ 84 ಲಕ್ಷ ಜೀವರಾಶಿಗಳು. ಜಡ ಪದಾರ್ಥಗಳು ಪಂಚಭೂತಾತ್ಮಕ ಜಡ ಪದಾರ್ಥ. ಮತ್ತೆ 84 ಲಕ್ಷ ಜೀವರಾಶಿಗಳ ದೇಹಾದಿಗಳು ಕೂಡ ಜಡ ಪದಾರ್ಥಗಳೇ. ಮತ್ತೆ ಇವುಗಳ ಅಭಿಮಾನಿ ದೇವತೆಗಳು ಎಷ್ಟೊಂದು ದೇವತೆಗಳು, 33 ಕೋಟಿ ದೇವತೆಗಳಂತ ಹೇಳ್ಯಾರ. ಅವು ಕೂಡ ಏನದಾವ, ಒಂದೇ ಬ್ರಹ್ಮನಿಂದ ಆಗ್ಯಾವ. ಎಲ್ಲವೂ ಒಂದೇ ಬ್ರಹ್ಮನಿಂದ, ಅಖಂಡ ಬ್ರಹ್ಮನಿಂದ ಆದಂತ ದೇವತೆಗಳು, ಜೀವರಾಶಿಗಳು, ಜಡ ಪದಾರ್ಥಗಳು
ಈ ಎಲ್ಲ ಒಂದೇ ಇದ್ದಾಗ ನೀನೇನ್ ಮಾಡ್ಬೇಕು, ಆ ಅಖಂಡ ಬ್ರಹ್ಮನ ಕಡೆ ನಿನ್ನ ಲಕ್ಷ್ಯ ಇರ್ಬೇಕು. ಇರುವಿಕೆಯಲ್ಲಿ ಅಖಂಡ ಬ್ರಹ್ಮವೇ ಆಗಿವೆ, ತೋರಿಕೆಯಲ್ಲಿ ಬೇರೆ ಬೇರೆ ಆಗಿವೆ ಅಷ್ಟೇ. ಹಿಂಗಾಗಿ ನೀನು ಭೇದವನ್ನ ಎಲ್ಲಿ ತನಕ ತಲೆಯಾಗಿ ಇಟ್ಕೋತೀವಿ ಅಲ್ಲಿ ತನಕ ದುಃಖದಾಯಿ, ಅವೆಲ್ಲ ದುಃಖನೇ ಕೊಡ್ತಾವ. ನೀನು ದುಃಖವನ್ನ ಪಡಬಾರ್ದು, ಚಿಂತೆ ಮಾಡಬಾರ್ದು, ಕಷ್ಟ ಅನಿಸಬಾರ್ದು ಜೀವನ ಅಂತಂದ್ರ ಏನ್ ಮಾಡ್ಬೇಕಂದ್ರ ಭೇದ ಏನ್ ಆದ ಅದನ್ನ ಮರೆತು ನಿನ್ನ ಲಕ್ಷ್ಯವನ್ನ ಪರಬ್ರಹ್ಮನ ಕಡೆಗೆ ಹರಿಸು, ಪರಶಿವನ ಕಡೆಗೆ ಹರಿಸು. ಯಾವಾಗ ಯಾವಾಗ ನೀನು ಪರಶಿವನನ್ನ ನಿನ್ನ ಒಂದು ಪ್ರಜ್ಞೆ ಒಳಗ ತಂದುಕೋತೀವಿ, ಆವಾಗ ಆವಾಗ ನಿನಗೆ ಪರಮಾನಂದನೇ ಆಗ್ತದ. ಯಾವಾಗ ಯಾವಾಗ ನೀನು ಆ ಪರಮಶಿವ ಪರಬ್ರಹ್ಮನನ್ನ ಮರೆತು ಈ ನಾಮರೂಪಾದಿಗಳ ಭೇದ, ದೈವ ಭಕ್ತ ಭೇದ, ಗುರು ಶಿಷ್ಯ ಭೇದ, ಜಡ ಜಡ ಪದಾರ್ಥಗಳ ಭೇದ, ಜಡ ಮತ್ತು ದೇವರ ಭೇದ, ಜೀವರುಗಳ ಭೇದ, ಜೀವ ಮತ್ತು ದೇವರುಗಳ ಭೇದ, ಮತ್ತೆ ದೇವರುಗಳಲ್ಲಿ ಭೇದ, ಧರ್ಮಗಳಲ್ಲಿ ಭೇದ, ಮತ್ತೇನು ಧರ್ಮ ಗ್ರಂಥಗಳಲ್ಲಿ ಭೇದ, ಈ ಎಲ್ಲ ಭೇದಗಳನ್ನ ತೆಗೆದು ಹಾಕಿ ಹೆಂಗ ಮಾಡ್ಬೇಕಪ್ಪ, ಒಂದೇ ಒಂದು ವಸ್ತು ಅಂತ ಮಾಡ್ಬೇಕಲ್ಲ ಅಂತೇಳಿ ಹಿಂದಿನ ಹಿರಿಯರು ಚಿಂತನ ಮಾಡಿ 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 ನಾನಾ ರೀತಿ ವಿಗ್ರಹಗಳು ಮಾಡಿ ಗುಡಿ ಕಟ್ಟ್ಯಾರ. ಆ ಎಲ್ಲ ಓಸುವುದ್ರದ್ದು ಒಂದೇ ಒಂದು ಮೂಲ ವಸ್ತುವಿನಿಂದ ಆಗ್ಯದ ಅಂತೇಳಿ ಒಂದು ಗುಂಡಗಲ್ ತಂದಿಟ್ರು. ಈ ಕಲ್ಲಲ್ಲಿಂತೇನೆ ಎಲ್ಲ ಮೂರ್ತಿಗಳಾಗ್ಯಾವ, ಈ ಕಲ್ಲಿಗೆ ಲಿಂಗ ಅಂತೀವಿ ಅಂತ ಒಂದು ಗುಂಡೊಂದು ಗೋಳಾಕಾರದ ಲಿಂಗ ತಂದಿಟ್ರು. ಆ ಲಿಂಗ ಪೂಜೆ ಮಾಡ್ಕೋತೆ ಮನುಷ್ಯನ ಬುದ್ಧಿ ಒಳಗ ಮತ್ತೆ ಇದು ಬುದ್ಧಿ ಏನದಂದ್ರ, ಬುದ್ಧಿ ಕೆಲಸ ಏನದರಿ, ಭೇದ ಮಾಡೋದು. ಬುದ್ಧಿ ಏನದಲ್ಲ, ಬುದ್ಧಿದ ಕೆಲಸನೇ ಭೇದ. ಅಹಂಕಾರ ನಾನು ಅಂತ ಅಂದ್ಬಿಟ್ಟು ಅಂತಂದ್ರೆ ನೀನು ಅಂತ ಇನ್ನ ಒಂದು ತಯಾರಾಗ್ತದೆ. ಅದು ಅಂದ್ರೆ ಇದು ಅಂತ ತಯಾರಾಗ್ತದೆ, ಅಲ್ಲಿ ಅಂದ್ರೆ ಇಲ್ಲಿ ಅಂತ ತಯಾರಾಗ್ತದೆ. ಈ ಬುದ್ಧಿ ಮಾಡೋ ಕೆಲಸನೇ ಭೇದ. ಈ ಮನುಷ್ಯನ ಬುದ್ಧಿ ಒಳಗೆ ಏನಾಗ್ಬಿಡ್ತು, ಆ ಲಿಂಗದೊಳಗ ಭೇದ ಹುಟ್ಟಿಬಿಡ್ತು. ಆ ಲಿಂಗದೊಳಗ ಒಬ್ಬ ಪೂಜಾ ಮಾಡೋ ಪೂಜಾರಿ ಅದ, ಇನ್ನೊಬ್ಬ ಭಕ್ತ ಅದ. ಇವರಿಬ್ಬರದು ಗುದ್ದಾಟ ಚಾಲು ಆಗ್ಬಿಡುತ್ತೆ. ಒಂದೇ ಲಿಂಗ ಪೂಜೆ ಮಾಡ್ರಿ ಅಂತ ಹೇಳಿದ್ರ ಆ ಲಿಂಗಕ್ಕೆ ನಾವು ಪೂಜೆ ಮಾಡಬೇಕು ಅಂತ ಆದ್ರ ಆ ಲಿಂಗ ಬರೇ ಪೂಜಾರಿಗಳ ಪಾಲಾಯ್ತು, ನಮಗ್ ಸಂಬಂಧ ಇರ್ಲಾರ್ದಂಗ ಆಯ್ತಲ್ಲ ಅಂತ ಹೇಳಿ ಹಿಂದಿನವ್ರು ಏನ್ ಮಾಡಿದ್ರು, ಆ ಗುಡಿಯ ಲಿಂಗನೇ ಗುಡಿಯಾಗೆ ಹೋಗಿ ಪೂಜೆ ಮಾಡ್ಲಕ್ಕೇನು ಅಂತದೇ ಒಂದು ಕಲ್ಲಿನ ತುಕಡಿ ಮನ್ಯಾಗ ಇಟ್ಕೊಂಡು ಪೂಜೆ ಮಾಡಿದ್ರು ಇದನ್ನು ಲಿಂಗನೇ ಅಲ್ಲ ಅಂತೇಳಿ ಇಲ್ಲಿನು ಇದನ್ನು ಅದೇ ಕಲ್ಲೇ ಇಲ್ಲಿ ಕೈಯಾಗದ, ಹಂಗೈಯಾಗದ. ಗುಡಿ ಒಳಗಿದ್ದದ್ದು ಅದೇ ಕಲ್ಲಿನ ತುಕಡಿ, ಉಡಿ ಒಳಗಿದ್ದದ್ದು ಅದೇ ಕಲ್ಲಿನ ತುಕಡಿ. ಮೂಲ ಶಿಲೆ ಪೂಜೆ ಮಾಡಿದ್ರೆ ಎಲ್ಲಾ ದೇವತೆಗಳ ಪೂಜೆ ಮಾಡ್ದಂಗ ಆಗ್ತದ. ಅದಕ್ಕೆ ಸ್ಥಾವರ ಲಿಂಗ ಇಷ್ಟಲಿಂಗ ಅಂತ ಹೇಳಕ್ಕೆ ಒಂದು ತಂದ್ರು. ಮತ್ ಲಿಂಗದಾಗೆ ಭೇದ ಮಾಡಿದ್ರು. ಆಯ್ತು ಬಿಡು ಅಂತೇಳಿ ಸ್ಥಾವರ ಲಿಂಗ ಪೂಜೆ ಮಾಡೋರಿಗೆ ಶೈವರಂದ್ರು, ಇಷ್ಟಲಿಂಗ ಪೂಜೆ ಮಾಡೋರಿಗೆ ವೀರಶೈವರಂದ್ರು. ಆ ವೀರಶೈವರ ಈ ಲಕ್ಷಣ ಏನಪ್ಪಾ ಅಂತಂದ್ರೆ ಅಂಗದ ಮೇಲೆ ಲಿಂಗಧಾರಿ ಆಗಿರಬೇಕು. ಅದು ಅರಿವಿನ ಕುರುಹು. ಅರಿವು ಇದ್ದವರು ಎಂತ ಅರಿವು ಅಂದ್ರೆ ಎಲ್ಲರೂ ಒಂದೇ. ಏನ್ ಹೇಳಕತ್ತೀನಿಲ್ಲ, ಈ ಅಖಂಡ ಬ್ರಹ್ಮ ತತ್ವ ಏನದಲ್ಲ, ಅಖಂಡ ಬ್ರಹ್ಮ ಅದೇ ಅರಿವು. ಆ ಅರಿವಿನ ಪ್ರಜ್ಞೆ ಇದ್ದವರ ಲಕ್ಷಣ ಏನಪ್ಪಾ ಅಂದ್ರೆ ಅಂಗದ ಮೇಲೆ ಲಿಂಗ ಧರಿಸಿರಬೇಕು. ಅವರ ಬಾಯಿ ಒಳಗೆ ಏನಿರಬೇಕು, ಶಿವ ಮಂತ್ರ ಇರಬೇಕು. ಎಂತ ಮಂತ್ರ? ಓಂ ನಮಃ ಶಿವಾಯ.
ನಮಃ ಶಿವಾಯ ಅಂದ್ರೆ ಪಂಚಭೂತಗಳು, ಓಂ ಅಂತಂದ್ರೆ ಪರಬ್ರಹ್ಮ. ಇವೇ ಪಂಚಭೂತ ಮತ್ತು ಪರಬ್ರಹ್ಮ ಕೂಡ ಎಲ್ಲ ಆಗ್ಯದ ಅಂತೇಳಿ ಓಂ ನಮಃ ಶಿವಾಯ. ಒಂದೇ ಓಂಕಾರನೇ 5 ಅಕ್ಷರಗಳಾಗ್ಯದ ಅಂತೆ. ಮತ್ತೇನಿರ್ಬೇಕು? ಅಂಗದ ಮೇಲೆ ಲಿಂಗ ಇರಬೇಕು, ಬಾಯಲ್ಲಿ ಶಿವಮಂತ್ರ ಇರಬೇಕು, ಹಣೆಯಲ್ಲಿ ವಿಭೂತಿ ಇರಬೇಕು, ಮತ್ತೆ ಕೊರಳಲ್ಲಿ ರುದ್ರಾಕ್ಷಿ ಇರಬೇಕು, ಮತ್ತೆ ಮತಿಯಲ್ಲಿ ಬ್ರಹ್ಮಭಾನ ಇರಬೇಕು. ಎಲ್ಲರೂ ಒಂದೇ ಅಂತೇಳಿ ಸಮಾನತೆಯ ಭಾವ ಇರಬೇಕು. ಲೋಕ ಕಲ್ಯಾಣದ ಹಿತ ಮಾಡುವಂತ ಕೆಲಸ ಕೈಯಾಗಿರಬೇಕು. ಎಲ್ಲಿ ಶರಣರು ಸಂತರು ಮಹಾತ್ಮರದರ ಅಲ್ಲಿಗೆ ಕಾಲುಗಳು ಚಲಿಸಿ ಹೋಗ್ತಾ ಇರಬೇಕು. ಮತ್ತೆ ನಿತ್ಯ ಜೀವನ ನಡೆಸೋದಕ್ಕೆ ಒಂದು ಕಾಯಕ ಇರಬೇಕು. ಕಾಯಕದಿಂದ ಬಂದ ಉತ್ಪನ್ನವನ್ನ ಗುರು ಲಿಂಗ ಜಂಗಮರಿಗೆ ಸಮರ್ಪಿಸಿ ಒಕ್ಕುದ ಮಿಕ್ಕುದ ಸ್ವೀಕಾರ ಮಾಡಿ ಪ್ರಸಾದ ಅಂತ ಸ್ವೀಕಾರ ಮಾಡಿ ಪ್ರಸನ್ನರಾಗಿರಬೇಕು. ಇವರಿಗೆಲ್ಲರಿಗೂ ಲಿಂಗವಂತರು ಅಂದ್ರೆ ಅರಿವು ಉಳ್ಳವರು. ಲಿಂಗ ಅಂದ್ರೆ ಅರಿವು. ಒಂದೇ ಅಖಂಡ ಬ್ರಹ್ಮಗೆ ಲಿಂಗ ಅಂದಾರ, ಮತ್ತಿನ್ನೇನೇನೇನೇನೇನೇ ಇಲ್ಲ. ಈ ರೀತಿ ಅರಿವಿದ್ದವ್ರದ್ದು ಒಂದು ಟೀಮು, ಜ್ಞಾನಿಗಳದ್ದು ಒಂದು ಟೀಮು, ಭಾನಿಗಳದ್ದು ಒಂದು ಟೀಮು, ತಿಳುವಳಿಕೆ ಇದ್ದವ್ರದ್ದು ಒಂದು ಟೀಮ್. ತಿಳಿದವರು ಅಂತ, ಅರಿವು ಇದ್ದವರು ಅಂದ್ರೆ ತಿಳಿದವರು, ತಿಳುವಳಿಕೆ ಇದ್ದವರು. ಹಿಂಗ ಮಾಡ್ಕೋತ 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 ಮತ್ತೇನಾಗ್ಬಿಡ್ತು, ಲಿಂಗ ಕಟ್ಕೊಂಡವ್ರದ್ರಾಗೆ ಮತ್ತ ಭೇದ, ಲಿಂಗವಂತರ ಸಮಾಜದಲ್ಲಿ ಒಡಕು, ಮತ್ತೆ ಭೇದ ಹುಟ್ಟಿತು. ಈ ಭೇದ ಹುಟ್ಟಿದ್ದು ಮತ್ತೆ ನಾನಾ ರೀತಿ ಕಾರಣಗಳು ಚಾಲು ಆಗ್ಬಿಟ್ಟು. ಅಂದ್ರೆ ಅರಿವಿನ ಕಡೆ ಹೋದಾಗ ಏನಾಯ್ತು, ಲಿಂಗಕ್ಕೊಂದು ಅರ್ಥ ಬರ್ತು. ಸಮಾನತೆ ಅರಿವು ಅಂತೇನದ ಅದಕ್ಕೆ ಹೋದಾಗ ಲಿಂಗಕ್ಕೊಂದು ಅರ್ಥ ಬರ್ತು. ಯಾವಾಗ ಲಿಂಗವಂತರಲ್ಲಿ ಭೇದ ಆಯ್ತು ಅಂದ್ರೆ ಅದು ಲಿಂಗದ ಅರ್ಥ ಕಳ್ಕೊಂಡು ಹೋಯ್ತು. ಅಲ್ಲಿ ಲಿಂಗ ಇಲ್ಲ, ಮುಗಿತಷ್ಟೇ. ಲಿಂಗದ್ದು ಲೀಲೆ ಮುಗಿತಂತ. ಅಸಮಾನತೆ ಬಂದು ಭೇದ ಭಾವ ಎಲ್ಲಿ ಬಂತು ಅಲ್ಲಿ ಇಷ್ಟಲಿಂಗ ಬಿದ್ದು ಹೋಯ್ತು. ಏನಾಯ್ತು ಈಗ? ಇಷ್ಟಲಿಂಗ ಬೀಳಲಕ್ಕ ಏಳಲಕ್ಕ ಅದೇನು ಲಿಂಗವಂತರಿಗೆ ಅಷ್ಟೇ ಸಂಬಂಧಪಟ್ಟದ್ದೇನ್ರಿ ಅದು? ಲಿಂಗವಂತರಿಗೆ ಅಷ್ಟೇ ಸಂಬಂಧಪಟ್ಟದ ಲಿಂಗ? ಲಿಂಗ ತತ್ವ ಸ್ವತಂತ್ರದ ಇವ್ರ ಕೈಯಾಗ ಏನದು? ಇವರೇ ಅವರು, ಅವ್ರದೇ ಇವರು, ಇದೇ ನಮ್ದು ಅದೇ ನಿಮ್ದು ಅಂತೇಳಿ ಏನ್ ಅಂತಾರಲ್ಲ, ಇವ್ರಿಗೆ ಸಂಬಂಧಪಟ್ಟಂಗ ಇವ್ರಿಗೆ ರಿಲೇಟೆಡ್ ಅದ ಏನದ ಲಿಂಗ? ಲಿಂಗ ಸ್ವತಂತ್ರದ, ಅರಿವು ಸ್ವತಂತ್ರದ ಏನು ಇವ್ರು ಹೇಳ್ದಂಗೆ ಕೇಳ್ತದ್ರಿ? ಅರಿವು ಸ್ವತಂತ್ರದ. ಆ ಲಿಂಗದ ಮಹತ್ವ ಇನ್ನ ಹೆಚ್ಚಾಗುವಂತ ಕಾಲ ಬಂದದ ಈಗ. ಇವ್ರದೇ ಲಿಂಗ, ಇವರೇ ಮಾಡಿದ್ದು ಅವರೇ ಮಾಡಿದ್ದತ್ತೇಳಿ ಗೊತ್ತಿರ್ತಾರಲ್ಲ, ಇವರಿಬ್ಬರಿಗಿಂತ ಮೀರಿದ್ದ ತತ್ವದ ಲಿಂಗ. ಇವ್ರ ಜಗಳಕ್ಕೆ ವಸ್ತು ಮಾಡ್ಕೊಂಡು ಕೂತಾರಲ್ಲ, ಜಗಳಕ್ಕೆ ಸಂಬಂಧ ಇಲ್ಲದ ವಸ್ತು. ಆ ವಸ್ತು ಏನದ, ಇವೆರಬ್ಬರದು ವಿಚಾರಕ್ಕೆ ಮೀರಿದ್ದದು. ಇವರಿಬ್ಬರ ವಿಚಾರಕ್ಕೆ ಮೀರಿದಂತ ವಿಚಾರಗಳು ಸಹಿತ ಪ್ರಭುದೇವರು ಹೇಳಿದ್ರು. ಒಬ್ಬ ಮಗನೂ ಅದು ತಲೆಗೆ ತಗೊಳ್ಳಿಲ್ಲ. ಪ್ರಭುದೇವರು ಹೇಳಿದ್ದು ಫೈನಲ್. ಏನ್ ಹೇಳ್ತಾರ ಅವರು? ಅಂಗದ ಮೇಲೆ ಲಿಂಗ ಉಳ್ಳವರನ್ನ ಭಕ್ತರೆಂಬಿರಿ. ಅಂಗದ ಮೇಲೆ ಲಿಂಗ ಉಳ್ಳವರನ್ನ ಕಂಡಡೆ ಭಕ್ತರೆಂಬಿರಿ, ಅಂಗದ ಮೇಲೆ ಲಿಂಗವಿಲ್ಲದವರನ್ನ ಭವಿ ಎಂಬಿರಿ. ಅಂಗದ ಮೇಲೆ ಲಿಂಗ ಇರ್ಲಾರ್ದವ್ರು ನೋಡಿದ್ರ ಭವಿಗಳು ಅಂತೀರಿ, ಅಂಗದ ಮೇಲೆ ಲಿಂಗ ಇದ್ದವ್ರು ನೋಡಿದ್ರ ಭಕ್ತರ ಅಂತೀರಿ. ಇದ್ಯಾತರ ಲಿಂಗ ಅಂತಂದ್ರ
ಭಕ್ತ ಭವಿ ಅಂತ ಭೇದ ಮಾಡಂತದ ಲಿಂಗ ಅಲ್ಲದ ಲಿಂಗನೇ ಅಲ್ಲದ ಅಂದ್ರೆ ಅವರು ಪ್ರಭುದೇವರು ಅವಾಗೇ ಬಿಸಾಕ್ಯಾರ ಈ ತತ್ವವನ್ನ. ಭಕ್ತ ಭವಿ ಅನ್ನೋದು ಇಲ್ಲೇ ಇಲ್ಲ. ಲಿಂಗವಿಲ್ಲದೊಂದು ಅಂಗ ಸುಳಿಯಲುಂಟೆ ಈ ಜಗದೊಳಗೆ ಅಂತ ಕೇಳಿರೋರು ವಚನ. ಒಳಗಿರೋ ಅರಿವುದಲ್ಲ, ಆ ಅರಿವು ಅಭೇದವಾದಂತ ಪರಬ್ರಹ್ಮ ವಸ್ತುನೇ ಲಿಂಗ. ಆ ಲಿಂಗವಿಲ್ಲದ ಒಂದು ಅಂಗ ಸುಳಿಯಲುಂಟೆ ಈ ಜಗದೊಳಗೆ. ಭಕ್ತ ಚಲಿಸ್ಲಕತ್ತನ, ಭವಿನೂ ಚಲಿಸ್ಲಕತ್ತನ. ಭಕ್ತನಿಗೂ ಹಸಿವಾಗ್ತದ, ಭವಿಗೂ ಹಸಿವಾಗ್ತದ. ಭಕ್ತನೂ ಉಣ್ತನ, ಭವಿನೂ ಉಣ್ತನ. ಭಕ್ತನ ಜೀವನ ಹೆಂಗೆ ನಡೆದದ, ಭವಿ ಜೀವನನು ಹಂಗೆ ನಡೆದದ. ಅವರಿಬ್ಬರು ಜೀವನಕ್ಕ ಆಧಾರವಾಗಿರುವಂತ ಮೂಲ ತತ್ವ ಏನದಲ್ಲ, ಆ ತತ್ವ ಲಿಂಗನು ಈ ಕೊಳ್ಳ ಕಟ್ಟಿಕೊಳ್ಳೋದು ಲಿಂಗ ಅಲ್ಲ ಅಂತಂದ್ರ. ಅರುವನರಿಯದ ಒಂದು ಕುರು ಕೊಟ್ಟ ಗುರು. ಅರುವನರಿಯಲೆಂದು ಶ್ರೀ ಗುರು ಕುರುವ ಕೊಟ್ಟಡೆ, ಅರುವನ್ನೇ ಮರೆತು ಕುರುವನ್ನೇ ಪೂಜಿಸುವ ದಡ್ಡ ಕುರಿಗಳನ್ನೇನೆಂಬೆ ಗುಹೇಶ್ವರ ಅಂತಾರ. ಇದು ಲಿಂಗ ಅಲ್ಲೇ ಅಲ್ಲ ಅಂದ್ಬಿಟ್ರು. ಒಳಗಿರೋ ಅರಿವು ಏನದಲ್ಲ, ಪ್ರಜ್ಞೆ ಪರಮಾತ್ಮ ಅಂತೇನದ, ಅದರ ಕಡೆ ಲಕ್ಷ್ಯ ಕೊಟ್ಟವನಿಗೆ ಜ್ಞಾನಿ ಅಂತಾರ. ಲಕ್ಷ್ಯ ಕೊಡ್ಲಾರ್ದವನು ಅವನೊಳಗೂ ಅದ, ಅಜ್ಞಾನಿ ಒಳಗೂ ಅದನ ಇಲ್ಲ ಬ್ರಹ್ಮ. ಮತ್ತೆ ಹಿಂಗಾಗಿ ಎಲ್ಲಿ ಭೇದ ಆದ ಅಲ್ಲಿ ಅದು ಅರ್ಥ ಕಳ್ಕೊತದ, ಎಲ್ಲಿ ಅಭೇದ ಆದ ಅಲ್ಲಿ ಅದಕ್ಕೆ ಒಂದು ಅರ್ಥ ಬರ್ತದ. ಎಲ್ಲಿ ಭೇದ ಆದ ಎಲ್ಲಿ ಅರ್ಥ ಕಳ್ಕೊತದ ಆ ಅರ್ಥನೇ ಸಂಪಾದನೆ ಧರ್ಮ ಅರ್ಥ. ಅಂದ್ರೆ ಇದೇ ಅರ್ಥ ಸಂಪಾದಿಸೋದು. ಧರ್ಮ ಮಾರ್ಗದಲ್ಲಿ ಇದ್ರಿ ಅಂತಂದ್ರೆ ಈ ಅರ್ಥ, ಅಖಂಡ ಬ್ರಹ್ಮದ ಅರ್ಥ ಸಂಪಾದನೆ ಮಾಡಬೇಕು. ಧರ್ಮ ಮಾರ್ಗದಲ್ಲಿ ನಡಿಬೇಕು. ಈ ಅಖಂಡವಾದ ಬ್ರಹ್ಮ ಅದನ್ನ ಅಂತೇಳಿ ಪ್ರತಿಯೊಂದು ವಸ್ತುವಿನೊಳಗೆ ಅದನ್ನ ನೋಡಿ ಅದನ್ನ ಗೌರವಿಸಂತದ್ದು, ಅದನ್ನೇ ಅರ್ಥ ಅಂತಾರ. ಧರ್ಮ ಅರ್ಥ. ನೀವು ಏನರೇ ಭೋಗ ಮಾಡ್ತಿದ್ರಿ ಅಂದ್ರೆ ಭೋಗದೊಳಗ್ನು ಅದೇ ಬ್ರಹ್ಮ ಅದನ ಇಲ್ಲ? ಭೋಗದೊಳಗ್ನು ಬ್ರಹ್ಮ ಎಲ್ಲದ್ರಾಗೂ ಅದನ. ಆ ಭೋಗ ವಸ್ತುಗಳಲ್ಲಿ ಬ್ರಹ್ಮ ಅದನ. ನೀ ಭೋಗ ಮಾಡುವಾಗ ಪರಮಾತ್ಮ ಇದು ನಿನ್ನ ಪ್ರಸಾದಪ್ಪ ಅಂತೇಳಿ ಭೋಗಿಸ್ರಿ. ಪರಮಾತ್ಮ ಇದು ನಿನ್ನ ಪ್ರಸಾದ ಅಂತ ಭೋಗಿಸ್ರಿ. ಧರ್ಮ ಅರ್ಥ ಕ ಇವು ಮೂರು ಯಾರು ಮಾಡ್ತೀರಿ ಅವರು ಏನಾಗ್ತೀರಿ? ಮೋಕ್ಷ ಹೊಂದ್ತೀರಿ. ಈಗ ನಿಮಗೆ ಧರ್ಮದ ಸ್ಪಷ್ಟವಾದ ಅರ್ಥ ಗೊತ್ತಾಗಿರಬೇಕು. ಭೇದ ಬುದ್ಧಿಯನ್ನ ನೀವು ವ್ಯಕ್ತಪಡಿಸಿದರೆ ಅದು ಧರ್ಮನ ಅಧರ್ಮನ? ಜಡ ಜಡಗಳಲ್ಲಿ ಭೇದ, ಜೀವ ಜೀವರುಗಳಲ್ಲಿ ಭೇದ, ಜಡ ದೇವರುಗಳಲ್ಲಿ ಭೇದ, ಜೀವ ದೇವರುಗಳಲ್ಲಿ ಭೇದ, ಜಡ ಮತ್ತು ಜೀವರುಗಳಲ್ಲಿ ಭೇದ. ಈ ರೀತಿ ನೀವು ಭೇದಗಳು ಮಾಡಿದರೆ, ಈ ಭೇದ ಭಾವ ಮಾಡಿದರೆ ಅದು ಧರ್ಮನ ಅಧರ್ಮನ? ಭೇದ ಭಾವ ತಾಳಿದರೆ ಅದು ಧರ್ಮನ ಅಧರ್ಮನ? ಅಧರ್ಮದು. ಭೇದ ಭಾವ ಮಾಡಿದ್ದು ಅಧರ್ಮ. ಮುಂದ ಧರ್ಮ ಅಂದ್ರೆ ಏನಂತ ಗೊತ್ತಾಯ್ತು ನಿಮಗೆ? ಧರ್ಮ ಅಂದ್ರೆ ಅಧರ್ಮ ಅಂತ ಗೊತ್ತಾಯ್ತು. ಅಧರ್ಮ ಅಂದ್ರೆ ಧರ್ಮ ಅಂದ್ರೆ ಅಖಂಡ ಬ್ರಹ್ಮ. ಅದೊಂದು ಶಬ್ದ ಬಳಸ್ತಾರಲ್ಲ, ಅಖಂಡೇಕ ರಸನಾದ ಪರಮಾತ್ಮನ ಬಾನ. ಒಂದೇ ರಸ, ಅಖಂಡ ಐಕ್ಯ ರಸ ಅಂತಾರ. ಎಲ್ಲದರೊಳಗೂ ಐಕ್ಯವಾದಂತ ರಸ, ಅಖಂಡ ಐಕ್ಯ ರಸನಾದ ಪರಮಾತ್ಮನ ಬಾನ. ಆ ಬಾನ ಮಾಡ್ಕೊಳ್ಳೋದೇ ಧರ್ಮ. ಯಾವಾಗ ನೀವು ಅಖಂಡೈಕ್ಯ ರಸವನ್ನ ನೀವು ಖಂಡ ಮಾಡಿದ್ರಿ ಅಲ್ಲಿ ಅಧರ್ಮ. ಮುಂದೆ ಆ ಅಖಂಡೈಕ್ಯ ರಸನಾದ ಪರಮಾತ್ಮನ ಬಾನ ಮಾಡುವುದರಿಂದ ನಿಮಗೇನಾಗ್ತದಪ್ಪ ಅಂತಂದ್ರೆ ಅರ್ಥ. ಎಲ್ಲಾ ಕಡೆ
ಅದನ್ನೇ ನೋಡಂಥದ್ದು, ಅದೇ ನಿಮ್ಮ ಸಾಧನೆ, ಅದೇ ನಿಮ್ಮ ಅರ್ಥ. ಧರ್ಮ ಅಂದ್ರೆ ಒಂದೇ ಆಯ್ತು, ಅರ್ಥ ಅಂದ್ರೆ ಒಂದೇ ಆಯ್ತಾ? ಇಲ್ಲ, ಒಂದೇ ಬ್ರಹ್ಮ. ಅದನ್ನೇ ಸಂಪಾದನೆ ಮಾಡಬೇಕು. ನಿಮಗೆ ಜಗತ್ತು ಭೇದ ಮಾಡಿ 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 ತೋರಿಸ್ತಿರ್ತವೆ. ಆ ಭೇದದೊಳಗೆ ನೀವೇನ್ ಮಾಡ್ತಿರ್ಬೇಕು? ನಿಮ್ಮ ಸಂಪಾದನೆ ಏನು? ಅರ್ಥ ಸಂಪಾದನೆ. ಅದರೊಳಗೆ ಬ್ರಹ್ಮ ಅದನ, ಅದರೊಳಗನು ಬ್ರಹ್ಮನೇ ಅದನ, ಅದರೊಳಗನು ಬ್ರಹ್ಮನೇ ಅದನ. ಇದೇ ನೀವು ಮಾಡಬೇಕಾಗಿದ್ದ ಅರ್ಥ ಸಂಪಾದನೆ. ಹೌದಾ? ಮುಂದೆ ಅಖಂಡ ಬ್ರಹ್ಮದ ಅರ್ಥನೇ ನೀವೆಲ್ಲ ಕಡೆ ಸಂಪಾದನೆ. ನೀವು ಅಖಂಡ ಬ್ರಹ್ಮದ ಬದಲಿ ನೀವು ಖಂಡ ಖಂಡ ಬ್ರಹ್ಮನನ್ನ ನೀವು ಸಂಪಾದಿಸಿದರೆ ಅದು ಅರ್ಥನ ಎಂತದು? ಅನರ್ಥನ? ಹೆಂಗ? ಆ ದೇವ್ರು ಚಲೋ, ಈ ದೇವ್ರು ಚಲೋ, ಆ ದೇವ್ರು ಪವರ್ಫುಲ್, ಈ ದೇವ್ರು ಏನು ಅಷ್ಟಕ್ಕಷ್ಟೇ ಅದನ್ನ, ಹಂಗ ಹಿಂಗ ಏನೇನು ಅಂತಿರ್ತಿರಲ್ಲ, ಅನರ್ಥ. ಖಂಡ ಖಂಡ ಪರಮಾತ್ಮನ ಅರ್ಥ ಮಾಡ್ಕೊಂಡ್ರೆ ಅನರ್ಥ. ಅಖಂಡೈಕ್ಯ ರಸನಾದ ಪರಮಾತ್ಮನ ಭಾನ ಮಾಡಿಕೊಂಡರೆ ಅರ್ಥ. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದರಂಗ ನಡ್ಕೊಳ್ಳೋದಕ್ಕೆ ಏನಂತಾರ? ಧರ್ಮ ಅಂತಾರ. ಧರ್ಮ ಅಂದ್ರೆ ನಡ್ಕೊಳ್ಳೋದು, ಮತ್ತಿನ್ನೇನಿಲ್ಲ. ಬರೀ ಅರ್ಥ ಮಾಡ್ಕೊಳ್ಳಿಕ್ಕೆ ನಡಿಲಿಲ್ಲ ಅಂದ್ರೆ ಅದಕ್ಕೆ ಬಂತು. ನಡ್ಕೊಳ್ಳೋದಕ್ಕ ಧರ್ಮ ಅಂತಾರ, ತಿಳ್ಕೊಳ್ಳೋದಕ್ಕ ಅರ್ಥ ಅಂತಾರ. ಹೌದಲ್ರಿ? ನಡ್ಕೊಳ್ಳೋದು ಧರ್ಮ, ತಿಳ್ಕೊಳ್ಳೋದು ಅರ್ಥ. ನಮಗೆ ಎಲ್ಲ ಒಂದೇ ಒಬ್ಬನೇ ಬ್ರಹ್ಮದನ, ಅವನೇ ಎಲ್ಲ ಕಡೆ ಅದನ್ನ ಅಂತೇಳಿ ಅರ್ಥ ಮಾಡ್ಕೊಂಡೀವಿ ಅಂತೇಳಿ ಅರ್ಥ ಮಾಡ್ಕೊಂಡಿರಿ. ನಡ್ಕೊಳ್ಳೋದು ಧರ್ಮ ಇಲ್ಲ. ಭೇದ ಭಾವದಿಂದ ನಡ್ಕೊಂಡ್ರೆ ಅದು ಅಧರ್ಮ. ನಡ್ಕೊಳ್ಳೋದು ತಿಳ್ಕೊಳ್ಳೋದು. ದೇವರು ಅನೇಕ ಅದಾವ, ಜಡ ವಸ್ತುಗಳು ಅನೇಕ ಅದಾವ, ಜೀವರಾಶಿಗಳು ಅನೇಕ ಅದಾವ ಅಂತೇಳಿ ತಿಳ್ಕೊಂಡ್ರೆ ಅನರ್ಥ. ಒಂದೇ ಬ್ರಹ್ಮ, ಎಲ್ಲ ಜಡ ಜೀವ ಸಕಲ ಸಚರ ಅಚರ ಏನೇನಂತಿರಲ್ಲ ಅವೆಲ್ಲ ಓಟು ಅಣು ರೇಣು ತೃಣ ಕಾಷ್ಟ ಎಲ್ಲ ಒಂದೇ ಬ್ರಹ್ಮನಿಂದ ಆಗ್ಯದ, ಓತ ಪ್ರೋತವಾಗಿ ತುಂಬಿಕೊಂಡನ ಅಂತಂದ್ರೆ ಅದು ಅರ್ಥ. ಸಚರ ಬೇರೆ ಅಚರ ಬೇರೆ ಅಂತೇಳಿ ನೀವು ಹಿಂಗ 108 ಬೇರೆ ಬೇರೆ ಮಾಡಿದ್ರಿ, ಅಣು ಬೇರೆ ತೃಣ ಬೇರೆ ಅಂದ್ರೆ ಅದು ಅನರ್ಥ. ಮತ್ತೆ ತಿಳ್ಕೊಳ್ಳೋದೇ ಭಾರಿ ತಿಳ್ಕೊಂಡಿಕ್ಕೆ ನಡ್ಕೊಳ್ಳೋದ್ರಾಗ ಭೇದ ಆಯ್ತು ಅಂದ್ರೆ ಅದು ಅಧರ್ಮ. ನೀವೇನ್ ಮಾಡ್ಬೇಕು? ಧರ್ಮದಿಂದ ನಡ್ಕೋಬೇಕು ಅಂತಂದ್ರ ಲಿಂಗಾಯತ, ವೀರಶೈವ, ಹಿಂದೂ ಇವೆಲ್ಲ ಏನ್ ಮಾಡ್ರಿ? ಬಾರ್ಗಿ ತಗೊಂಡು ಬಳದು ಕಸದ ಬುಟ್ಟ್ಯಾಗ ಹಾಕ್ರಿ. ಇವು ಯಾವ ಧರ್ಮ ಅಲ್ಲ, ಇವ್ಯಾವ ಧರ್ಮ ಅಲ್ಲ. ಈ ಧರ್ಮಗಳು ನಿಮಗ ಧರ್ಮ ಅಂತ ತಿಳ್ಕೊಂಡಿರಲ್ಲ, ಇವುದರ್ಲಿಂತ ನಿಮಗೆ ಸುಖ ಸಿಕ್ಕದ ದುಃಖ ಸಿಕ್ಕದ ಹೇಳ್ಬಿಟ್ರಿ. ಧರ್ಮದಂತೆ ತೋರುವ ಅಧರ್ಮ ವೀರಶೈವ ಧರ್ಮ, ಧರ್ಮದಂತೆ ತೋರುವ ಅಧರ್ಮ ಹಿಂದೂ ಧರ್ಮ, ಧರ್ಮದಂತೆ ತೋರುವ ಅಧರ್ಮ ಲಿಂಗಾಯತ ಧರ್ಮ. ತತ್ವಜ್ಞಾನಿಗಳಿಗೆ ಇವು ಯಾವುವು ಧರ್ಮ ಅಲ್ಲ. ನೀವೆಲ್ಲ ಫಿಲಾಸಫರ್ಸ್, ತತ್ವಜ್ಞಾನಿಗಳು. ನೀವು ಹೆಂಗಿರ್ಬೇಕು? ಅಖಂಡ ಬ್ರಹ್ಮ. ಲಿಂಗವಂತರ ಇರ್ಬೋದು, ಲಿಂಗವಂತರ ಇರದೇ ಇರ್ಬೋದು, ವೀರಶೈವರಿರ್ಬೋದು, ವೀರಶೈವರಾಗಿರದೇ ಇರ್ಬೋದು, ಹಿಂದೂಗಳಿರ್ಬೋದು, ಹಿಂದೂಗಳಾಗಿರದೇ ಇರ್ಬೋದು, ಭಾರತದವರು ಇರ್ಬೋದು, ಭಾರತೀಯರಲ್ಲದೆ ವಿದೇಶಿಯರಿರ್ಬೋದು. ಮತ್ತೆ ಭಾಷಾ ಭೇದ ಏನೇನದವಲ್ಲ, ವಯಸ್ಸು ಭೇದ, ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ, ಮತ್ತಿನ್ನೇನು ಲಿಂಗ ಭೇದ, ಎಲ್ಲಾ ಭೇದಗಳಿಗೆ ಮೀರಿ ನಿಂತಂತವ್ರು ನೀವು.
ಅವುಗಳಲ್ಲಿ ನೀವು ಭೇದ ಮಾಡ್ಕೊಂಡ್ರಿ ಅಂತಂದ್ರೆ ಈ ಎಲ್ಲಾ ಭೇದಗಳನ್ನ ನೀವು ಏನ್ ಮಾಡ್ಬೇಕು? ಕಸದ ಬುಟ್ಟಾಗ ಚೆಲ್ಲಬೇಕು. ನಿಮಗೆ ನಿಜವಾಗಿ ಆನಂದ ಬೇಕಾಗಿತ್ತು ಅಂದ್ರೆ ಅವೆಲ್ಲ ಮಾರ್ತ ಬಿಡು ಅನ್ಲಕತನ. ತಿರಸ್ಕಾರ ಮಾಡು. ಸುಮ್ಮನೆ ಪಾಠ ಮುಂದಕ್ಕೆ ಹೋಗಿ ಭರ್ಚುನ್ ಕತಿಗೆ ಹೋಗೋದು ಬೇಕಾಗಿಲ್ಲ. ಇಲ್ಲೇ ಆಗ್ಬೇಕಾಗ್ಯದ. ನಿಮ್ಗೆ ಏನಾಗಬೇಕು? ಸಾಧನೆ. ವ್ಯಾವಹಾರಿಕ ಜಗತ್ತಿನೊಳಗ ಈಗೇನದ? ಪಾರಮಾರ್ಥಿಕ ಜಗತ್ತು ಒಂದೇ, ಪಾರಮಾರ್ಥಿಕ ವಸ್ತು ಒಂದೇ, ಪಾರಮಾರ್ಥಿಕ ಜೀವ ಒಂದೇ ಅಂತೇಳಿ 4ನೇ ತರಂಗದಾಗ ಹೇಳಿದ ಮೇಲೆ ಇಲ್ಲಿ ವ್ಯಾವಹಾರಿಕ ಬದುಕದ ಅಂತಲ್ಲ. ಇಲ್ಲಿ ವ್ಯಾವಹಾರಿಕ ಬದುಕಿನೊಳಗೆ ಭಯಂಕರ ಭಯಂಕರ ಭೇದಗಳು ನಿಮಗೆ ತೋರಿ ಬರ್ತಿರ್ತಾವ. ಇಲ್ಲಿ ನೀವೇನ್ ಮಾಡ್ಬೇಕು? ಆ ಎಲ್ಲ ಭೇದ ದೃಷ್ಟಿಯನ್ನ ಕಳ್ಕೊಂಡ್ಬಿಡ್ಬೇಕು. ಅದೃಷ್ಟಿ ಆಗ್ಬೇಕು. ದೃಶ್ಯನೇ ಇಲ್ಲ ಅಂತಂದ್ರೆ ದೃಷ್ಟಿನೂ ಇಲ್ಲ, ಅದೃಷ್ಟಿ. ಅವೆಲ್ಲ ನೋಡಕ್ಕೆ ಹೋಗಂಗಿಲ್ಲ. ನೋಡಿದ್ರಿ ದೃಷ್ಟಿ, ನೋಡ್ಲಿಲ್ಲ ಅಂದ್ರೆ ಅದೃಷ್ಟಿ. ದೃಷ್ಟಿಯೊಳಗ ಧರ್ಮ, ಅರ್ಥ, ಕಾಮ. ಅದೃಷ್ಟಿಯೊಳಗ ಧರ್ಮನೂ ಬ್ರಹ್ಮನೇ, ಅರ್ಥನೂ ಬ್ರಹ್ಮನೇ. ನೀವು ಕಾಮಿಸುವ ಭೋಗಗಳು ಒಂದೊಂದು ತುತ್ತು ಅನ್ನ, ಒಂದೊಂದು ಗುಟುಕು ನೀರು, ಅದನ್ನು ಬ್ರಹ್ಮನೇ. ನಿಮ್ಮ ಭೋಗ ಏನದ, ಕಾಮನೆಗಳ ಭೋಗಗಳು ಏನದ, ಅವೆಲ್ಲ ಬ್ರಹ್ಮನೇ. ನೀವು ಅರ್ಥ ಮಾಡ್ಕೊಂಡದ್ದು ಬ್ರಹ್ಮನೇ, ನೀವು ನಡ್ಕೊಳ್ಳೋದು ಬ್ರಹ್ಮನೇ. ಬ್ರಹ್ಮನ ಹೊರತುಪಡಿಸಿ ಮತ್ತೇನೇನು ಇಲ್ಲ ಅಂತ ಹೇಳಿ ನೀವು ನಡ್ಕೊಂಡ್ರಿ ಅಂತಂದ್ರೆ ಮೋಕ್ಷ ಮಾಡೋದಕ್ಕೆ ನೀವೇನು ಸಾಧನೆ ಮಾಡೋದಿಲ್ಲ. ಮಾಡಬೇಕಾಗಿದ್ದೀವಿ 3ರಾಗೆ. ಮೋಕ್ಷ ತಾನೇ ಆಗ್ತದ. 3 ನೀವು ಮಾಡಿದ್ರಿ ಅಂದ್ರೆ ಮೋಕ್ಷ ತಾನೇ ಆಗ್ತದ. ನೀವು 3 ಮಾಡೋದ್ರಾಗ ಫೇಲ್ ಆಗಿದ್ದಕ್ಕೆ ಮೋಕ್ಷ ಆಗಲ್ಲ. ನೀವೇನೇನು ಕಾಮಗಳನ್ನು ಭೋಗಿಸ್ತಿರಿಲ್ಲ, ಮನಸ್ಸು ಆಸೆ ಪಡ್ತದ, ಅದಕ್ಕೆ ತಕ್ಕಂತೆ ವಿಷಯ ಭೋಗಗಳು ನೀವು ಭೋಗಿಸ್ತಿರಲ್ಲ, ಆಸೆ ಪಟ್ಟದ್ದು ಬ್ರಹ್ಮನೇ, ಮತ್ತೆ ನೀವು ಭೋಗಿಸಿದ್ದು ಬ್ರಹ್ಮನೇ, ದೊರೆತದ್ದು ಬ್ರಹ್ಮನೇ, ಅದು ಅನುಭವಿಸಿದ್ದು ಬ್ರಹ್ಮನೇ. ಎಲ್ಲಾನು ಬ್ರಹ್ಮ ವಸ್ತುನೇ. ಆ ಬ್ರಹ್ಮ ವಸ್ತುವನ್ನು ಮರೆತು ಭೋಗಿಸುವುದೆಲ್ಲ ಏನದ? ದುಷ್ಕಾಮ, ಕೆಟ್ಟ ಕಾಮ. ಆ ಬ್ರಹ್ಮನನ್ನ ಅರಿವಿನಲ್ಲಿ ಇಟ್ಕೊಂಡು ನೀವೇನು ಅನುಭವಿಸ್ತೀರಿ ಅದೇ ಒಳ್ಳೆ ಕಾಮ. ಪರಮಾತ್ಮ ಇದೆಲ್ಲ ನಿನ್ನ ಭಿಕ್ಷೆಯಪ್ಪ, ನೀನೇ ನನ್ನ ಪಾಲಿಗೆ ಈ ರೀತಿ ಈ ಜೀವವನ್ನ ಈ ದೇಹದೊಳಗೆ ಉಳಿಸೋದ್ರ ಸಲುವಾಗಿ ಬಂದು ನನಗ ಈ ರೀತಿ ಭೋಗಗಳನ್ನು ಕೊಡ್ತಾ ಇದ್ದೀಯ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನ ವ್ಯವಸ್ಥೆಗೆ ನಾನೇ ಮಾಡ್ಕೊಂಡಿನಿ ಅಂತ ತಿಳ್ಕೊಳ್ಳೋಷ್ಟ್ರ ಮಟ್ಟಿಗೆ ನೀನು ನನಗ ಬಹಳ ಜ್ಞಾನದೊಳಗ ಭಾನವಾಗಿ ಬಂದಿದೆಪ್ಪ ಅಂಥೇಳಿ ಎಲ್ಲಾನು ನಿನ್ನದೇ. ನಿನ್ನದೇ ಅಂದ್ರೂ ಒಂದೇ, ನನ್ನದೇ ಅಂದ್ರೂ ಒಂದೇ, ವಸ್ತು ಒಂದೇ. ನೀನು ನಾನು ಅಂತ ಭೇದ ಇಲ್ಲ ಅಲ್ಲಿ. ಬಸವಣ್ಣವರು ಯಾವ ವಸ್ತುವಿಗೆ ನೀನು ನೀನು ಕೂಡಲ ಸಂಗಮನಾಥ ಅಂತ ಹೇಳ್ಯಾರ, ಅದೇ ಆತ್ಮ ವಸ್ತುವಿಗೆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ? ನಾನು ನಾನು ಅಂತ ಬರ್ದಾನ. ಮತ್ತ ನನಗೆ ಅಂಥದ್ದು ಇನ್ನೂ ಒಂದು ಗ್ರಂಥ ಯಾವ್ದಪ್ಪ ಅಂದ್ರೆ ನಮ್ಮ ಇವ್ರು ಯಾರು, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಅವರು ಏನ್ ಅಧ್ಯಯನ ಮಾಡ್ತಾರಲ್ಲ, ಅದು ನಾನು ಅಂತ ಬುಕ್ ಅದಲ್ಲ, ಅದು ಒಂಥರ ಭಗವದ್ಗೀತೆ ಭಾಷೆಯೊಳಗೆ ಬರ್ದಾರ. ನಾನು ಅಂದ್ರೂ ಅದೇ ವಸ್ತು, ನೀನು ಅಂದ್ರೂ ಅದೇ ವಸ್ತು, ವಸ್ತು ಒಂದೇ. ನಾನು ನೀನು ಅನ್ನೋ ಶಬ್ದಗಳು ಭೇದ. ಯಾಕಂದ್ರೆ ಆ ವಸ್ತುವಿಗೆ ನಾನು ಅನ್ನೋದಕ್ಕೆ ನೀನು ಅನ್ನೋದಕ್ಕೆ ಮೀರಿದ ವಸ್ತು ಅದು. ಯಾವ ಶಬ್ದಗಳಿಂದಲೂ ಆ ವಸ್ತುವನ್ನ ನಾವು ಇಡ್ಲಕ್ಕೆ ಆಗಂಗಿಲ್ಲ. ನಮ್ಮ ಬುದ್ಧಿಗೆ ತಿಳಿಯೋದಕ್ಕೆ ನಾನು ನೀನು ಅಂತಿರ್ತೀವಿ, ವಸ್ತು ಒಂದೇ. ಹೀಗಾಗಿ ಧರ್ಮದಿಂದ ನಡಿಬೇಕು. ಧರ್ಮಂ ಚರ ಅಂತಾರಿಲ್ಲ, ಧರ್ಮಂ ಚರ ಅಂದ್ರೆ ನಡೆದು. ನಮ್ಮ ನಡವಳಿಕೆಯಲ್ಲಿ ಅಭೇದ ಬ್ರಹ್ಮನನ್ನೇ ಕಾಣುವುದು.
ಮಾತನಾಡುವುದರು ಅಭೇದ ಬ್ರಹ್ಮನ ಬಗ್ಗೆನೇ ಮಾತನಾಡಬೇಕು. ಆಲೋಚನೆಗಳು ಕೂಡ ಅಭೇದ ಬ್ರಹ್ಮನನ್ನೇ ಕುರಿತು ಆಲೋಚನೆ ಮಾಡಬೇಕು. ಮತ್ತೆ ಭಾವ ಹೆಂಗಿರ್ತದೋ ಅಖಂಡ ಬ್ರಹ್ಮದ ಭಾವದೊಳಗೆ ನಾವು ಇರಬೇಕು. ಇದು ಧರ್ಮ. ಈ ಧರ್ಮದಾಗ ಇದ್ದವನಿಗೆ ಇವು ಎಲ್ಲ ಧರ್ಮಗಳು ಬೇಕಂದ್ರೆ ಜೈನ, ಬುದ್ಧ, ಲಿಂಗಾಯತ, ವೀರಶೈವ ಹೆಂಗ ಇವುಗಳ ಅವಶ್ಯಕತೆ ಅದ ಇಲ್ರಿ? ಅಖಂಡ ರಸ ಬ್ರಹ್ಮ ಭಾವದಲ್ಲಿರುವಂತ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಆದಂತ ಭಾನಿಗಳಿಗೆ ಈ ಧರ್ಮಗಳ ಅವಶ್ಯಕತೆ ಅಥವಾ ಈ ಧರ್ಮಗಳ ಉಪಯೋಗ ಏನರೇ ಆದೇನು? ಮತ್ತೆ ಅದಕ್ಕ ಇವುದ್ರ ಬಗ್ಗೆ ಬಹಳ ಮಂದಿ ತಲೆ ಕೆಡಿಸ್ಕೊತಾರ. ಭಾರಿ ಏನೋ ದೊಡ್ಡ ಸಾಧನೆ ಮಾಡ್ಲಕತ್ತೀನಿ ಅಂತ ಒಂದಿಷ್ಟು ಮಂದಿ ಮುಂದೆಲ್ಲ ಭಾರಿ ಡೋಲಾಯಮಾನವಾಗಿ. ಏನು ಡೋಲಾಯಮಾನ ಆಗಲ್ಲ. ಎಷ್ಟು ಡೋಲಾಯಮಾನ ಆದ್ರೂ ಅದೇ ಬಾಯಿಲಿಂತೆ ತಿನ್ನೋದು, ಅದೇ ಹೊಟ್ಟೆಲಿಂತೆ ಜೀರ್ಣ ಮಾಡೋದು, ಅದೇ ಗುದದ್ವಾರಲಿಂತ ಮಲ ವಿಸರ್ಜನೆ ಮಾಡೋದು. ಈ ಧರ್ಮ ಹಿಡ್ಕೊಳ್ಳಾರ್ದ ಜೀವಿಗಳೇನು ಸತ್ತೋಗ್ಯಾರ? ಅಂದ್ರ ಇವೇನದಾವ, ಇವೆಲ್ಲ ಅಧರ್ಮಗಳು. ಇವಕ್ಕೆಲ್ಲ ಒಂದು ಲಿಮಿಟ್ ಅದ. ಇರಷ್ಟು ದಿವಸ ಇದ್ದು ಇವು ಒಂದಿನ ಹೋತವೆ. ಇವೆಲ್ಲ ಶಾಶ್ವತವಾದಂತ ಶಬ್ದಗಳು ಅಲ್ಲ ಇವು. ಆ ಪರಬ್ರಹ್ಮ ವಸ್ತು ಒಂದೇ ಶಾಶ್ವತವಾದ ವಸ್ತು. ಆ ಪರಬ್ರಹ್ಮ ವಸ್ತುವಾದ ಶಾಶ್ವತ ಬ್ರಹ್ಮನನ್ನ ಮರ್ತದ್ದಕ್ಕ ಇವರೆಲ್ಲರೂ ಗುದ್ದಾಡ್ಲಕತ್ತಾರ. ಅದನ್ನ ಅರ್ತಿದ್ರನ್ನ ಇದ್ಯಾಕೆ ಗುದ್ದಾಡ್ತಾರ? ಅವನಿಗೆ ಮರ್ತವ್ರೆ ಅಲ್ಲ ಗುದ್ದಾಡೋರು. ಭೇದ ಭಾವ ತಾಳಿಕೆ ಗುದ್ದಾಡೋರು ಯಾರು? ಪರಮಾತ್ಮನನ್ನ ಮರ್ತವ್ರು. ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ಗೊತ್ತದ ಇಲ್ಲ ಡೈಲಾಗ್ ಇದು? ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ಯಾರು ಹೇಳ್ಯಾರಿದು? ಬಬ್ಬುರು ವಾಹನ ಹೇಳನ. ಬಬ್ಬುರು ವಾಹನ ಮಹಾವಾಕ್ಯ ಹೌದಾ ಅಲ್ಲ ಇದು? ದೈವವನ್ನು ಮರೆತವನಿಗೆ ಯಾರ ಸಲಗೆ ಹೇಳ್ದ? ಅವ್ರ ಅಪ್ಪಗೆ ಹೇಳ್ದ, ಅರ್ಜುನಗ. ಅರ್ಜುನ ಬಬ್ಬುರ್ವಾಹನ ಇವನ್ ಕುದುರೆ ಕಟ್ಟಾಕ್ಯಾನ ಅಂತಂದ್ರ, ಬಬ್ಬುರ್ವಾಹನ ಹೊಡಿಲಕ್ಕ ಕೃಷ್ಣ ನನಗೆ ಅದಕ್ಕೆ ಬೇಕು, ಅದೇನು ಸಣ್ಣ ಹುಡುಗ ಅಂತೇಳಿ ಆ ಹುಡುಗನ ಸಂಗಡ ಗುದ್ದಾಡ್ಲಕ್ಕ ಹೋಗಿ ಒದಸ್ಕೊಂಡು ಸತ್ತ ಅರ್ಜುನ. ಕುತ್ತಿಗೆ ಕತ್ತರಿಸ್ಬಿಟ್ಟಿದ್ರ ಅವನು. ಎದಕ್ಕೆ ಹಂಗಾಯ್ತು? ಮೂರು ಲೋಕದ ಗಂಡ ಒಂದು ಸಣ್ಣ ಹುಡುಗನ ಕೈಯಾಗ ಶಿರಚ್ಛೇದನ ಆಯ್ತಲ್ಲ, ಎದಕ್ಕಾಯ್ತ ಅವನ ಹಂಗ? ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ಕೃಷ್ಣನನ್ನ ಬಿಟ್ಟು ಬಂದಿಯಲ್ಲೋ ಅಂತ ಅವ್ರ ಅಪ್ಪಗೆ ಅಂತಾನ ಬಬ್ಬುರುವಾನ. ಕೃಷ್ಣನನ್ನ ಬಿಟ್ಟು ಬಂದು ನೀನು ಏನು ಸಾಧಿಸ್ಲಿಕ್ಕೆ ಸಾಧ್ಯ ಅದ? ಮಹಾಭಾರತದೊಳಗೆ ಇದು ಒಂದೇ ಉದಾಹರಣೆ ಸಾಕು ನಮಗೆ. ಅದು ಒಂದೇ ಉದಾಹರಣೆ ಸಾಕು. ಯಾರು ಪರಬ್ರಹ್ಮನನ್ನು ಮರೆತು, ಅಖಂಡ ಬ್ರಹ್ಮನನ್ನು ಮರೆತು ಭೇದ ಭಾವ ತಾಳಿ ಯಾರು ಗುದ್ದಾಡ್ತಾರ ಅವರೆಲ್ಲರಿಗೆ ಅರ್ಜುನನ ಗತಿನೇ ಆಗ್ತದೆ. ಮತ್ತಿನ್ನೇನಿಲ್ಲ. ಶಿರಚ್ಛೇದನ, ಸರ್ವನಾಶ, ಸತ್ಯನಾಶ ಆಗೋಗ್ತಾರ. ಜೀವಿಗಳೆಲ್ಲ ಸಮರಸದಿಂದ ಬದುಕಿದ್ರ ಪರಮಾತ್ಮ ಆರಾಮ್ ಇರ್ತಾನ. ಈಗ ನಿಮ್ಮ ಮನೆಯೊಳಗ ಒಂದು 8-10 ಮಂದಿ ನಿಮ್ಮ ಮನೆ ಸದಸ್ಯರದಾರ. ಆ ಸದಸ್ಯರೆಲ್ಲರೂ ಆರಾಮ್ ತಮ್ಮ ಕೆಲಸ ತಾವು ಮಾಡ್ಕೊಂಡು ಆರಾಮ್ ತಮ್ಮ ಪಾಡಿಗೆ ತಾವಿದ್ರ ಅಂದ್ರೆ ಮನೆ ಯಜಮಾನ ಆನಂದ ನಿಶ್ಚಿಂತ ಇರ್ತಾನ. ಮತ್ತೆ ಮನೆಯೊಳಗೆ ಓಸು ಕೂಡಿ ಗುದ್ದಾಡ್ಲಕತ್ತು ಅಂತಂದ್ರೆ ಮನಿ ಯಜಮಾನಂದು ಶಾಂತಿ ಹಾಳು ಮಾಡಿದ್ಮೇಲೆ ಅದು ಮನಿ ಉಳಿತದೇನದು?
ಹಂಗ ಇಲ್ಲೇನದ ಪರಮಾತ್ಮನ ಜಗತ್ತಿನಾಗ ಬಂದು 4 ದಿನ ಏನೋ ಒಂದು ಇದ್ದದ್ದು ತಿಂದು ನಮ್ಮ ಭೋಗ ಮಾಡ್ಕೊಂಡು ಹೋಲಕತ್ ಬಂದು ಇಲ್ಲಿ ನಮ್ಮದೇ ಆದ ಒಂದೇನೋ ಸ್ಥಾಪನೆ ಮಾಡ್ಲಕ್ಕೆ ಹೋಗ್ತೀವಿ ಅಂತಂದ್ರ ಇದೇನ್ ನಿಮ್ಮದ ನಿಮ್ಮ ಅಪ್ಪಂದಾಗ? ಏಸ್ ಮಂದಿ ಏನೇನೋ ಸ್ಥಾಪನೆ ಮಾಡಿದ್ರಿ, ಎಲ್ಲ ಓಸು ಕಸದ ಬುಟ್ಟಿನೇ ಸೇರ್ಯಾವ, ಯಾವೂ ಉಳಿದಿಲ್ಲ. ಎಲ್ಲ ಹೊಸು ಹೋಗ್ತಾವ, ಅಲೆಗಳು ಅಷ್ಟೇ, ಒಂದೊಂದು ಅಲೆಗಳು. ಸಮುದ್ರ ಅನ್ನೋದು ಒಂದು ಸಮುದ್ರ, ಅದು ಸಾಗರದೊಳಗೆ ಅಲೆಗಳು ಅನೇಕ. ಒನ್ ಓಸಿಯನ್, ವೇವ್ಸ್ ಮೆನಿ. ಎಲ್ಲ ವೇವ್ಗಳು ಇವೆಲ್ಲ. ನಾವ್ ಹೆಂಗ್ ನೋಡ್ತಿರ್ಬೇಕು, ಇದು ಒಂದು ಅಲೆ ಅಷ್ಟೇ. ದೇಶದೊಳಗ ಜಗತ್ತಿನೊಳಗ ಏನಾರ ಒಂದು ಗದ್ದಲ ನಡೆದದ ಅಂತಂದ್ರೆ ಏನ್ ಸಮುದ್ರನೇ ಒಣಗಿ ಹೋಗ್ಲಕತ್ತದ ಗಾಬರಿ ಆಗ್ಬೇಕಾ ಏನು? ಇದು ಒಂದು ಅಲೆ. ಬ್ರಹ್ಮಜ್ಞಾನಿಗಳ ಕಣ್ಣಿಗೆ ಅದು ಒಂದು ಅಲೆಗತ್ಲೆ ಕಾಣಬೇಕಷ್ಟೇ. ಅಲೆ ಅಂತಂದ್ರೇನು? ಬಂದದ, 4 ದಿನ ಇರ್ತದ, ಮತ್ತೇನಾಗ್ತದ, ಒಂದಿನ ಅದೇ ಸಾಗರದೊಳಗೆ ಲೀನವಾಗಿ ಹೋಗ್ತದೆ. ಇಷ್ಟಲಿಂಗದ ಅಲೆ 12ನೇ ಶತಮಾನದ ಹುಟ್ಟಿತ್ತು, 21ನೇ ಶತಮಾನದ ತನಕ ಬಂದಿತ್ತು. ಈ ಇಷ್ಟಲಿಂಗದ ಅಲೆ ಬ್ರಹ್ಮದಲ್ಲಿ ಲೀನ ಆಯ್ತು, ಮುಗಿತವ್ರ ಕೆಲಸ. ಯಾವಾಗ ಇಷ್ಟಲಿಂಗ ಕಟ್ಟಿಕೊಂಡವ್ರು ಎಲ್ಲ ಒಂದೇ ಅನ್ನಂತ ಭಾವ ಕಳ್ಕೊಂಡ್ ಬಿಟ್ರೆ, ಸಮಾನತೆಯ ಕುರು ಅನ್ನಂಥದ್ದು ಒಂದು ಇಷ್ಟಲಿಂಗದ ಒಂದು ಭಾವನೆ ಏನಿತ್ತಲ್ಲ, ಈಗ ಆ ಇಷ್ಟಲಿಂಗ ಕಟ್ಕೊಂಡವ್ರೊಳಗೆ ಭೇದ ಭಾವ ಬಂದ ಮೇಲೆ ಅದು ಇಷ್ಟಲಿಂಗದ ಕೆಲಸ ಮುಗೀತು. ನೀವು ಯಾವಾಗ ಇದಕ್ಕೆ ಭೇದ ಮಾಡ್ತೀರಂದ್ರೆ ನಾನು ಕೆಲಸ ಮುಗೀತು, ನಾ ಮತ್ತ ಒಳ್ಳೆ ನನ್ನ ಪರಬ್ರಹ್ಮ ಚೈತನ್ಯದೊಳಗೆ ಸೇರ್ಕೊಂಡ್ಬಿಡ್ತೇನೆ ಅಂತೇಳಿ ಈಗ ಇಷ್ಟಲಿಂಗ ಏನಾಯ್ತು, ಸಮಾಧಿ ಸ್ಥಿತಿ ಒಳಗೆ ಹೋಯ್ತು. ಈಗ ಇಲ್ಲ, ಈಗ ಇಷ್ಟಲಿಂಗದ ಮಹತ್ವ ಕಳ್ಕೋತು. ಒಬ್ಬರು ಬಾಯಿ ಒಳಗರೆ ಇಷ್ಟಲಿಂಗ ಕಟ್ಕೊಂಡವರೆಲ್ಲ ಒಂದೇ ಅನ್ನಂಥದ್ದು ಉಳಿದದೇನೀಗ? ಎಲ್ಲ ಇಷ್ಟಲಿಂಗ ಕಟ್ಟಿಕೊಂಡವ್ರ ಮಧ್ಯೆ ಕುಂತು ನಿಶ್ಚಿಂತೆಯಾಗಿ ಮಾತನಾಡುವಂತ ವಾತಾವರಣ ಆದೇನೀಗ? ನಾವೆಲ್ಲರೂ ಲಿಂಗಾಯತರು, ಲಿಂಗವಂತರು, ವೀರಶೈವರತ್ತ ತಿಳ್ಕೊಂಡು ಒಂದೇ ವಿಚಾರವನ್ನು ಮಾಡುವಂತ ಪರಿಸ್ಥಿತಿ ಉಳಿತೇನೀಗ? ಯಾವುದರ ವೇದಿಕೆ ಒಳಗ ಅಲ್ಲಿ ಹೋಗಿ ನಮ್ಮ ಮಂದಿ ಅಂತೇಳಿ ಮಾತನಾಡುವಾಗ ಅದ್ರೊಳಗೆ ಏಸ್ ಥರದ ಮಂದಿಗಳಾಗ್ಯಾರ? ಎಲ್ಲರ ಕೊಳ್ಳಗ ಲಿಂಗ ಇದ್ದಿದ್ರ ಆ ಲಿಂಗಕ್ಕೆ ಏನಾರ ಅರ್ಥ ಆದೇನು? ಅದಕ್ಕೇನಂತಾರ? ಅದಕ್ಕ ಮೊದಲ ಲಿಂಗ ಎಂತದಿತ್ತು? ಅಮೃತ ಲಿಂಗ. ಈಗ ಕೊಳ್ಳಗ ಲಿಂಗ ಕಟ್ಕೊಂಡದ್ದು ಎಂತ ಲಿಂಗ? ಅದು ಮೃತಲಿಂಗ, ಡ್ಯಾಡ್ ಇಷ್ಟಲಿಂಗ ಅಷ್ಟೇ, ಸತ್ತಲಿಂಗ ಅಷ್ಟೇ. ಮುಗಿತದು. ಮತ್ತು ಸಾಯತ್ತು ಯಾವುದೇ ಒಂದು ಸತ್ತಾಗ ಒಂದಿಟ್ಟು ದುಃಖ ಆಗ್ತದಲ್ಲ, ಅಳ್ಬೇಕಷ್ಟೇ. ಅಯ್ಯೋ, ಇಷ್ಟು ವರ್ಷ ನೀನು ಲೀಲೆ ಮಾಡಿದಿ, 21ನೇ ಶತಮಾನದ ತನಕ ಧನ್ಯವಾದ ತಂದೆ. ನೀನು ಇದ್ರೂ ಸಂತೋಷ, ಇಲ್ಲಂದ್ರೂ ಸಂತೋಷ. ಪರಬ್ರಹ್ಮ ತತ್ವ ಅಂತೂ ಇರ್ತದ, ಸಂತೋಷ ಅಷ್ಟೇ. ಆ ಬ್ರಹ್ಮ ತತ್ವವನ್ನು ಹಿಡಿದವನಿಗೆ ಇಷ್ಟಲಿಂಗ ಸಣ್ಣ ವಿಷಯ ಅಷ್ಟೇ. ಬ್ರಹ್ಮತತ್ವ ಯಾಕೆ ಹಿಡಿಸ್ತಾರ ಬ್ರಹ್ಮಜ್ಞಾನಿಗಳಂತಂದ್ರ ಎಲ್ಲಕ್ಕೂ ಮೀರಿದ್ದು. ಏನ್ ಜಗತ್ತಿನಾಗ ಎಲ್ಲರೂ ಇಷ್ಟಲಿಂಗ ಕಟ್ಕೊಂಡೇ ವಚನ ಸಾಹಿತ್ಯ ಓದೇ ಬಸವ ಅಂದು ಮೋಕ್ಷ ಆಗ್ಯಾರೇನು? ಎಷ್ಟೋ ದಾರಿಗಳದಾವ, ಎಷ್ಟೋ ಮಾರ್ಗಗಳದಾವ, ಇದ್ರಾಗ ಒಂದು ಮಾರ್ಗ ಅಷ್ಟೇ. ಹೀಗಾಗಿ ಬ್ರಹ್ಮಜ್ಞಾನಿಗೆ ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ, ಯಾವುದು ಶಾಶ್ವತವಲ್ಲ, ಯಾವುದು ಅಶಾಶ್ವತವಲ್ಲ. ಹೌದೌದ್ರ ಲೀಲೆ ಮಾಡೋದಕ್ಕೆ ಈ ಜಗತ್ತಿನೊಳಗೆ ಒಂದೊಂದು ಅಲೆಗಳು ಬರ್ತಿರ್ತಾವ. ಅಲೆಗಳು ಬಂದು 4 ದಿನ ಇದ್ದು ಹೋಗ್ತಾವ. ಇಷ್ಟಲಿಂಗದ ಅಲೆ ಹೋಯ್ತು, ಈಗ ಮುಗೀತು, ಕಲ. ಗಣಪತಿ ಗತ್ಲೆ ತಂದು 4 ದಿನ ಇಟ್ಟು ಪೂಜಾ ಮಾಡಿ ಮತ್ತ ಹೊಳ್ಳಿ ಅದೇ ಗಣಪತಿಗೆ ಯಾರು ತಂದು ಕುಂದಿರ್ಸ್ಯಾರ ಅವರೇ ಒಯ್ದು ನೀರಾಗ ಹಾಕ್ತಾರಲ್ಲ, ಹಂಗಾಯ್ತು. ಈಗ ಇಷ್ಟಲಿಂಗದ ಅರ್ಥ
ಅನರ್ಥ ಆಗಿ ಹೋಯ್ತು. ಅದ್ರ ಸಲುವಾಗಿ ಗೋಳಾಡ್ತೀವಿ ನಾವು, ಚಂದ್ರ ಬುದ್ಧಿ ಹೆಂಗಾಯ್ತಲ್ಲಪ್ಪ ಇದಂತ. ಏನೋ ಒಂದು ಗ್ರಿಪ್ ಇಟ್ಕೊಂಡು ಹೊಂಟಿದ್ರು, ಮುಗಿದು ಹೋಗ್ಬಿಡುತ್ತೆ. ಕರ್ನಾಟಕದೊಳಗ ಲಿಂಗಧಾರಿಗಳ ಸಂಖ್ಯೆ ಎಲ್ಲಕ್ಕಿಂತ ಹೆಚ್ಚದ. ಅಂತ ಸಂಖ್ಯೆ ಎಲ್ಲರೂ ಒಂದಾದ್ರು ಅಂತಂದ್ರೆ ಈ ರಾಜಕಾರಣಿಗಳಿಗೆ ಕಾಂಪಿಟೇಟರ್ ಆಗ್ತಾರ ಅಂತೇಳಿ ಅಲ್ಲಿಂದ ಇಲ್ಲಿ ತನಕ ಲಿಂಗಧಾರಿಗಳು ಅಲ್ಲದ ರಾಜಕಾರಣಿಗಳು ಇವರು ಮೂಗಿಗೆ ತುಪ್ಪ ಹಚ್ಚಿ ನಿಮಗೆ ಅದು ಸಿಗ್ತದ, ಇದು ಸಿಗ್ತದ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತೇಳಿ ಜಗಳ ಹಚ್ಚ ಕೆಲಸ ರಾಜಕಾರಣಿಗಳು ಮಾಡಿದರು. ರಾಜಕಾರಣಿಗಳ ಹೇಳಿದ ಮಾತುಗಳನ್ನು ಕೇಳಿ ಇವರು ತಮ್ಮ ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ಳಕ್ಕ ಕೆಲವೊಂದು ಜನ ಧಾರ್ಮಿಕ ಮುಖಂಡರು ಅಂತ ದುಷ್ಟ ರಾಜಕಾರಣಿಗಳ ಮಾತಿಗೆ ಕಿವಿಗೊಟ್ಟು ಸಮಾಜ ಒಡೆಯುವ ಕೆಲಸ ಮಾಡಿದ್ರು. ಸಮಾಜ ಬುದ್ಧಿವಂತ ಆದ, ಎಲ್ಲ ನೋಡ್ತಿರ್ತದ. ಸಮಾಜ ಏನು ದಡ್ಡ ಅಲ್ಲದು, ಯಾರ್ಯಾರು ಏನೇನು ಮಾಡ್ತಾರ ಎಲ್ಲ ನೋಡ್ತಿರ್ತದ. ನೋಡಿ ಇವ್ರಲಿಂತ ಅನುಕೂಲ ಆದ ಒಂದಿಟ್ಟು ಅನುಕೂಲ ತೆಕ್ಕೋತದ, ಮತ್ತೆ ಹೊಳ್ಳಿ ತನ್ನ ಬ್ಯಾಲೆನ್ಸ್ನಾಗ ತಾನಿರ್ತದ. ಆ ಸಮಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ಮುಂದೊಂದು ದಿನ ಗೊತ್ತಾಗ್ತವೆ. ಯಾವುದು ಕಸ ಅಂತ ಗೊತ್ತಾಗಿ ಆ ಕಸವನ್ನು ಕಸದ ಬುಟ್ಟಿಗೆ ಹಾಕಂತ ಕೆಲಸ ಸಮಾಜ ಮಾಡ್ತದೆ. ಸ್ವಲ್ಪ ಕಾಯ್ಬೇಕಷ್ಟೇ, ಕಾಯ್ಬೇಕು. ಯಾವುದು ಶಾಶ್ವತವಲ್ಲ. ಅದಕ್ಕೆ ಏನಾಗಬೇಕು? ಧರ್ಮ, ಅರ್ಥ, ಕಾಮ ಮೂರು ಅಖಂಡ ಐಕ್ಯ ರಸ ಬ್ರಹ್ಮನೇ ಆಗ್ಬೇಕು. ನಿಮ್ಮ ನಡೆ ನುಡಿ ಆಚಾರ ವಿಚಾರ ಏನಂತಿರಲ್ಲ ಅದೆಲ್ಲ ಅಖಂಡ ಐಕ್ಯ ರಸ ಬ್ರಹ್ಮನನ್ನ ಗಮನದಲ್ಲಿಟ್ಟುಕೊಂಡು ನಡಿಬೇಕು, ನುಡಿಬೇಕು, ಆಲೋಚನೆಗಳು ಮಾಡಬೇಕು. ಕಾಯ ವಾಚ ಮನಸ, ಇದೇ ಧರ್ಮ. ಅರ್ಥ ಅಂತಂದ್ರೆ ಯಾವಾಗ ನಿಮಗೆ ಅನರ್ಥಗಳು, ಭೇದದ ಅನರ್ಥಗಳು ಉಂಟಾಗ್ತಿರ್ತಾವ, ಆ ಅನರ್ಥಗಳಿಗೆ ಪ್ರತಿಯಾಗಿ ನೀವು ಅರ್ಥ ಮಾಡ್ಕೋತಿರ್ಬೇಕು ಎಲ್ಲನೂ ಬ್ರಹ್ಮನೇ ಅಂತ. ಬ್ರಹ್ಮನನ್ನು ಹೊರತುಪಡಿಸಿ ನೀವು ಬೇರೆ ಏನಾರೆ ನಾಮರೂಪಗಳನ್ನ ಪರಿಗಣಿಸಿದ್ರಿ, ಕ್ರಿಯೆಗಳನ್ನ ಪರಿಗಣಿಸಿದ್ರಿ, ಅದು ಅನರ್ಥ. ಹುಟ್ಟಿದಾಗ ನಿಮ್ಮ ತಾಯಿಯ ಸ್ತನದಿಂದ ಬಂದ ಮೊದಲ ಹನೆ ಹಾಲು ಸ್ತನಪಾನ ಮಾಡಿರಲ್ಲ, ಅಲ್ಲಿಂತ ಕೊನೆಗೆ ಸಾಯಾಗ ಒಂದು ಗುಟಕ್ಕೆ ನೀರು ಹಾಕ್ತಾರಲ್ಲ, ಬಾಯಾಗ ನಿಮ್ಮ ಮನೆಯವ್ರು ಹಾಕ್ತಾರೋ, ರೋಡಿಗೆ ಬಿದ್ದು ಸಾಯ್ತೀವೋ, ಏನ್ ಮನೆಗೆ ಬಿದ್ದು ಸಾಯ್ತೀವೋ, ಎಲ್ಲೋ ಒಂದು ಗುಟಕ್ಕೆ ನೀರು ಹಾಕ್ತಾರಲ್ಲ, ಆ ಕೊನೆಯ ಗುಟಕ್ಕೆ ನೀರಿನ ತನಕ ಏನು ಭೋಗ ಮಾಡ್ತೀವಿ ಆ ಎಲ್ಲ ಭೋಗವು ಪರಮಾತ್ಮನ ಪ್ರಸಾದ. ಅದು ಪರಮಾತ್ಮ ನಿಂದೇ ಅಪ್ಪ, ನೀನೇ ಬಂದಿದಿ, ನೀನೇ ಭೋಗಿಸ್ತಿದಿ, ನಿನಗಾಗಿ ನಿನ್ನಿಂದ ನೀನೇ, ನಿನ್ನಲ್ಲಿ ನಡೆದಂತ ಲೀಲೆ, ನಂದೇನು ಇಲ್ಲ ಅಂತೇಳಿ ಹೋದ್ರಿ ಅಂತಂದ್ರ ಅದೇ ಕಾಮ. ಅದನ್ನ ಬಿಟ್ಟು ನಾ ಕಟ್ಸಿನಿ, ನಾ ಮಾಡೀನಿ, ನಾ ತಂದಿನಿ, ನಾ ಓದ್ಸಿನಿ, ನಾ ಬರ್ದೀನಿ, ನಾನು ಅದು ಮಾಡೀನಿ, ನಾನು ಇದು ಮಾಡೀನಿ ಅಂತಂದ್ರೆ ಅದು ಕೆಟ್ಟ ಕಾಮ. ಈ ರೀತಿ ಧರ್ಮ, ಅರ್ಥ, ಕಾಮಗಳನ್ನ ನೀವು ಪರಮಾತ್ಮನನ್ನ ಪ್ರಜ್ಞೆ ಒಳಗಿಟ್ಟುಕೊಂಡು ನಡೀತಾ ಇದ್ರಿ ಅಂತಂದ್ರೆ ಏನಾಗ್ತದೆ? ಮೋಕ್ಷ ತಂದು ತಾನೇ ಆಗ್ತದೆ. ಆ ಮೋಕ್ಷ ಮಾಡ್ಕೊಳಕ್ಕೆ ಏನ್ ಬೇಕಾಗಿಲ್ಲಪ್ಪ. ಮೋಕ್ಷದಾಗ ಏನದು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಇವು ಮೂರು ರೀತಿಗಿಂತ ನಡೆಯೋರಿಗೆ ಆನಂದ ಇರ್ತದೆ, ದುಃಖ ಇರ್ತದೆ. ಪರಮಾತ್ಮನನ್ನ ನೆನೆಸಿ ನಡೆಯೋದು, ನುಡಿಯೋದು ಮಾಡೋನಿಗೆ ಆನಂದ ಇರ್ತದ, ದುಃಖ ಇರ್ತದ? ಆನಂದ ಮಾಡ್ಕೊಳಕ್ ಮತ್ತೊಂದು ಏನಾರು ಮಾಡ್ಬೇಕೇನ್ರಿ? ಹೋಳಿಗೆ ಮಾಡ್ತೀರಿ ಅಂತಿರಲ್ಲ, ಹೋಳಿಗೆ ಮಾಡೋದು ಏನ್ ಹೋಳಿಗೆ ಮಾಡ್ತೀರಿ? ಹೋಳಿಗೆ ತಾನೇ ಆಗ್ತದ. ಹೂರ್ಣ ಮಾಡಬೇಕು, ಕಣಕ ಮಾಡಬೇಕು, ಕಣಕದ ಉಂಡೆ ಒಳಗ ಹೂರ್ಣದ ಉಂಡೆ ಇಟ್ಟು ಲಟ್ಟಿಸಿ ಸುಟ್ರ ಹೋಳಿಗೆ ತಾನೇ ಆಗ್ತದ. ಹೋಳಿಗೆ ನೀವು ಮಾಡ್ತೀರ? ನೀವು ಮಾಡೋದ್ರಾಗ ಹೋಳಿಗೆ ಎಲ್ಲಿ ಅನ್ನೋದು ಕೇಳಿದ್ರೆ ಎಲ್ಲಿ ತೋರಿಸ್ತೀರಿ? ಮೋಕ್ಷ ಅಂದ್ರೆ ಹಂಗದ, ಹೋಳಿಗೆ ಇದ್ದಂಗದ, ತಾನೇ ಆಗ್ತದ ಹೋಳಿಗೆ. ನೀವು ಮಾಡೋವೇನದ? ಕಣಕ ನಾದಬೇಕು,
ಪೂರ್ಣ ಮಾಡ್ಕೋಬೇಕು. ಕಣಕದ ಉಂಡೆ ಒಳಗ ಹೂರಣದ ಉಂಡೆ ಇಟ್ಟು ಲಟ್ಟಿಸ್ಬೇಕು ಅಷ್ಟೇ. ಅದು ಕಣಕದ ಒಂದು ಎಲಿಗತ್ಲೆ ಮಾಡಿ ಅದೊಂದು ಉಂಡೆ ತಗೊಂಡು ಎಲಿಗತ್ಲೆ ಮಾಡಿ ಅದ್ರೊಳಗೆ ಹೂರಣ ಇಟ್ಟು ಲಟ್ಟಿಸ್ಬೇಕು. ಇದ್ರಾಗ ಹೋಳಿಗೆ ಮಾಡೋದು ಎಲ್ಲಿ ಬರ್ತದ ಕೇಳಿದ್ರೆ ಹೆಂಗೆ ಹೇಳ್ತೀರಿ? ಹಾಗೆ ಮೋಕ್ಷ ಅಂದ್ರೆ ಏನದ, ತಾನೇ ಆಗಂತದ್ದು ಒಂದು ಸ್ವಯಂ ಜ್ಯೋತಿ. ಅದು ತಾನೇ ಹತ್ಕೋತದ ಆ ಬೆಳಕು. ಅದಕ್ಕೆ ನೀವು ಎಲ್ಲಿರ್ಬೇಕು, ನಿಮ್ಮ ಸ್ಟೇಜ್ ಎಂಥದ್ದು, ನೀವು ಎಂಥ ತಿಳುವಳಿಕೆ ಉಳ್ಳವರು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ನಿಮ್ಮದೇ ಆದ ಒಂದು ಶಂಭುಲಿಂಗನ ಗಂಭೀರ ಸುಖದೊಳಗಿರ್ಬೇಕು ನೀವು. ವೀರಶೈವ ಅಂತನೂ ಅವ್ರ ಬೆನ್ನತ್ತಿ ಹೋಗೋದು, ಲಿಂಗಾಯತನ ಇವ್ರ ಬೆನ್ನತ್ತಿ ಹೋಗೋದು, ಹಿಂದೂ ಅನ್ನೋನ ಅವ್ರ ಬೆನ್ನತ್ತಿ ಹೋಗೋದು, ಅವ್ರೆಲ್ಲರೂ ದಂಡಿಗೆ ಹತ್ತಾರಲ್ಲ, ಅವ್ರಲಿಂತ ನಿಮ್ದು ಏನಾರ ಹೊಟ್ಟೆ ತುಂಬೇದೇನು ಹೇಳ್ರಿ. ಇಲ್ಲಿ ತನಕ ನೀವು ದುಡಿದ್ರೆ ನಿಮ್ ಹೊಟ್ಟೆ ತುಂಬ್ಯಾದ. ಅದ್ರ ಹೆಸರು ಹೇಳಿ ಹೊಟ್ಟೆ ತುಂಬಿಸ್ಕೊಳ್ಳೋರು ಏನಾರ ಅವ್ರಿಗೆ ತ್ರಾಸದು. ನೀವು ಧರ್ಮದ ಹೆಸರು ಹೇಳಿ ನಿಮ್ಗೆ ಹೊಟ್ಟೆ ತುಂಬ್ಯದೇನು ಹೇಳ್ಬಿಡ್ರಿ. ₹1 ನಿಮ್ಗೆ ನಿಮ್ ಧರ್ಮದ ಹೆಸರ್ಲಿಂತ ಸಿಕ್ಕದೇನು ಹೇಳ್ರಿ. ವಿಚಾರ ಮಾಡಿ ಸ್ವಲ್ಪ. ನಾವು ವೀರಶೈವರು ಅಂತ ಯಾರ ತಲೆಗೆ ಅಭಿಮಾನ ಅದ, ಆ ಒಂದು ಶಬ್ದ ನಿಮ್ ತಲೆಗೆ ಇಟ್ಕೊಂಡು ಕೂತಿರಲ್ಲ, ಆ ಶಬ್ದದಿಂದ ನಿಮಗೆ ಏನಾರ ₹1 ಸಿಕ್ಕದೇನು ಹೇಳ್ರಿ. ಇಲ್ಲಿ ತನಕ ಏನು ಉಪಯೋಗ ಆಗಿದೆ ಹೇಳ್ರಿ. ಯಾವ್ದ್ರದ್ದು ಧರ್ಮದ ಹೆಸರು ಹೇಳಿ ಮಠ ಮಾನ್ಯ ಕಟ್ಕೊಂಡು ಕೂತಾರಲ್ಲ, ಅವ್ರು ಯಾರ ನಿಮಗೆ ಪ್ರೀತಿಲಿಂದ ಕರೆದು ಮಾತಾಡ್ತಾರೇನು ಹೇಳ್ರಿ. ಇವ್ರು ನಮ್ಮ ವೀರಶೈವ ಭಕ್ತರತ್ತೆ ಒಬ್ಬರು ಲೀಸ್ಟ್ನಗರ ಇಟ್ಕೊಂಡು ನಿಮಗೆ ಪ್ರೀತಿಲಿಂದ ಕರೆದು ಮಾತಾಡ್ತಾರ. ಆಯ್ತು, ಲಿಂಗಾಯತ ಅಂತಾರೆ, ಲಿಂಗಾಯತ ಸ್ವಾಮಿಗಳು ಯಾರ ಕರೆದು ನಮ್ಮ ಪ್ರೀತಿಲಿಂದ ಮಾತಾಡ್ತಾರ. ಅವ್ರ ಮನಸ್ಸಿನಾಗ ನಮ್ಮ ಬಗ್ಗೆ, ನಮ್ಮ ಮನಸ್ಸಿನಾಗ ಅವ್ರ ಬಗ್ಗೆ, ನಮ್ಮ ಮನಸ್ಸಿನಾಗ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿವಿ. ನಮ್ಮ ಮನಸ್ಸಿನಾಗ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿವಿ. ಆದ್ರ ಯಾರ್ದಾರ ಒಬ್ಬರದು ಅಂತ ವೀರಶೈವ ಅಥವಾ ಲಿಂಗಾಯತ ಮಠಾಧೀಶರ ಮನುಷ್ಯನೊಳಗ ನೀವ್ ಏನಾರ ನಿಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡವ್ರು ಯಾರ ಅದರೇನು ಅವ್ರ ಹೆಸರು ಹೇಳ್ರಿ. ಅವ್ರಲಿಂತ ನಿಮ್ಗೇನು ಉಪಯೋಗ ಆಗ್ಯದ? ನಿಮ್ಲಿಂತ ಅವ್ರಿಗೆ ಉಪಯೋಗ ಆಗ್ಯದ, ಅವ್ರಲಿಂತ ನಿಮ್ಗೇನು ಉಪಯೋಗ ಆಗ್ಯದ? ಅದ ಏನಾರ ಉತ್ತರ ಈ ಪ್ರಶ್ನೆಗೆ ನಿಮ್ಮ ಹತ್ರ? ಯಾವ ಒಬ್ಬ ಸ್ವಾಮಿ ಮನಸ್ಸಿನಾಗ್ಯಾರ ನಿಮ್ ಬಗ್ಗೆ ಅಭಿಮಾನ ಪಟ್ಟು ಇದು ನನ್ನ ನಂಬಿದ ಜೀವ, ಇದಕ್ಕೆ ಉದ್ಧಾರ ಮಾಡ್ಬೇಕಂತ ನಿಮ್ಗೇನ್ ಬಗ್ಲ ಕುಂದಿರ್ಸ್ಕೊಂಡು ಒಂದಿನ ಪ್ರೀತಿಲಿಂತ ಮಾತಾಡ್ತಾರ? ತಾವಾಗೆ ಎಂದರೆ ನಿಮ್ ಮನಿಗೆ ಬಂದಾರ ಇದು ನಮ್ ಶಿಷ್ಯನ ಮನಿ ಅದ ಮಾತಾಡ್ಸ್ಬೇಕಂತ? ಮತ್ತೆ ಯೂಸ್ಲೆಸ್ ಕೆಲ್ಸಕ್ಕೆ ಬರ್ಲಾರ್ದ ಅಭಿಮಾನಗಳು ಇವೆಲ್ಲ. ಕೆಲ್ಸಕ್ಕೆ ಬರ್ಲಾರ್ದ ತಲೆ ಕೆಡಿಸ್ಕೊಳ್ಳೋ ಕೆಲಸ ಇವು. ಗೊತ್ತಾಗಲ್ಲ. ಮುಕ್ತ ಜನರಿಗೆ ದುರ್ಬಳಕೆ ಮಾಡ್ಕೋತಾರ. ಹುಷಾರಾಗಿರ್ಬೇಕು. ಇಲ್ಲಿ ನಾವೇನ್ ನಿಮಗೆ ಹಿಡಿದು ಬ್ರಹ್ಮಜ್ಞಾನ ಹೇಳಕತ್ತೀವಿ, ಇದ್ರದ್ದು ಒಂದು 5 ಪೈಸೆ ಬೇಕಾದ್ರೆ ನಿಮ್ಗೆ ಹೇಳಿದ ಒಬ್ಬ ಗುರುವಿನ ಹೆಸರು ಹೇಳ್ರಿ. ನಮಗೆ ಈ ಗುರುಗಳು ಇಂತಲ್ಲಿ ಹೇಳ್ಯಾರ್ರಿ, ಹಿಂಗ ಕರೆದು ನಮಗ್ ಉಪದೇಶ ಮಾಡ್ಯಾರ, ನಮ್ಗೆ ಹಿಂಗೆಲ್ಲ ತಿಳಿಸಿ ಹೇಳ್ಯಾರ, ಈ ತತ್ವಜ್ಞಾನ ಹಿಂಗ ಅಂತ ಹೇಳ್ಯಾರ, ಅಷ್ಟಾವರಣ ಅಂದ್ರೆ ಏನಂತ ಹೇಳ್ಯಾರ, ಪಂಚಾಚಾರ ಅಂದ್ರೆ ಏನ್, ಎಲ್ಲಿ ಹೇಳ್ಯಾರ್ರಿ, ಯಾರಿಗೆ ಹೇಳ್ಯಾರ? ರಾಜಕಾರಣಿಗಳಾದ್ರೂ ಯಾವಾಗಾರ ಸಿಗ್ತಾರೆ, ಇವ್ರು ಯಾವಾಗಲೂ ಸಿಗಲ್ಲ. ಇವ್ರು ಎಲ್ಲರ ಫಂಕ್ಷನ್ ಆದ್ರೆ ಮಾತ್ರ ಸಿಗ್ತಾರೆ, ಇಲ್ಲ ಅಂತಂದ್ರೆ ಇವ್ರು ಸಿಗಂಗೇ ಇಲ್ಲ ಕೈಗೆ. ಅವ್ರಕ್ಕಿಂತ ಇವ್ರು ಭಾರಿ ಬಿಜಿ ಅದಾರ. ತತ್ವಜ್ಞಾನ ಹೇಳ್ಬೇಕಾದವರು ಬಹಳ ಬಿಜಿ ಅದಾರ, ರಾಜಕಾರಣಿಗಳಿಗಿಂತ ಬಿಜಿ ಅದಾರ. ಹೀಗಾಗಿ ಇವುದರಿಂದ ನಮಗೇನು ಉಪಯೋಗ ಇಲ್ಲ. ಸುಮ್ಮನೆ ಇವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಈ ಬಿಜೆಪಿ, JDS, ಕಾಂಗ್ರೆಸ್ ಅಂದ್ರೆ ಅವ್ರಲಿಂತ ಏನು ಉಪಯೋಗ ಆಗಿದೆ ಹೇಳ್ರಿ? ರಾಜಕೀಯ ಪಕ್ಷಗಳ ಅಭಿಮಾನ ಪಡಿಸ್ತೀವಲ್ಲ, ಇವ್ರಲಿಂತ ಏನು ಉಪಯೋಗ ಆಗಿದೆ ಹೇಳ್ರಿ? ಅವ್ರಲಿಂತ ಉಪಯೋಗ ತೆಕ್ಕೊಳ್ಳೋ ಮಂದಿನೇ ಬೇರೆ, ಅವ್ರ ಉಪಯೋಗ ಮಾಡೋ ಕೆಲಸನೇ ಬೇರೆ,
ಅವಕ್ಕ ನಮ್ಗೆ ಸಂಬಂಧ ಇಲ್ಲ. ನಾವು ಎಂಪ್ಲಾಯೀಸ್, ನಾವು ದುಡ್ಕೊಂಡು ತಿನ್ನೋರು, ಕೆಲಸ ಮಾಡಿ ಬದುಕವರು. ನಮ್ಮ ಕೆಲಸ ಮಾಡಿದ್ರೆ ನಮ್ಗೆ ಯಾರು ದಣಿಯರು ಪಗಾರ ಕೊಟ್ಟಾರ, ನಮ್ಗೆ ಯಾರು ದುಡಿಸ್ಕೊಂಡು ಎಲ್ಲಿ ನಿಂತು ಇಲ್ಲಿ ತನಕ ನಮ್ಮ ಜೀವನ ಉದ್ಧಾರ ಮಾಡ್ಯಾರ, ಅವ್ರನ್ನ ನೆನೆಸಿದ್ರೆ ಒಂದಿಟ್ಟು ಏನಾರ ಜನ್ಮ ಸಾರ್ಥಕ ಆಗ್ತು. ಈ ಕೆಲ್ಸಕ್ಕೆ ಬರ್ಲಾರ್ದವ್ರನ್ನ ನೆನೆಸ್ತೀವಿ. ನಾವು ಉಪಯೋಗ ತಕ್ಕೊಳ್ಳೋದು ನಮ್ಮ ಕಾಯಕ ಕೊಟ್ಟಂತ ಮಹಾತ್ಮರು. ಆದ್ರೆ ನೆನ್ಸೋದು ಯಾರಿಗೆ? ನಿಮ್ ಡಿಪಾರ್ಟ್ಮೆಂಟಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಾ ಬೇಡ? ಇಂಥ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿವಿ, ಇಂಥ ಡಿಪಾರ್ಟ್ಮೆಂಟ್ನಾಗ ಇಷ್ಟು ದಿವಸ ಮಾಡಿದ್ದಕ್ಕೆ ನಮ್ಮ ಜೀವನ ಇಷ್ಟು ಉದ್ಧಾರ ಆಯ್ತು ಅಂತೇಳಿ. ನಮ್ಮ ತಂಗಿ ನಾವು ರಿಟೈರ್ ಆಗೋ ದಿವಸ ಸೊಸೈಟಿ ಥ್ಯಾಂಕ್ಸ್ ಹೇಳಿದ್ರು, HK ಸೊಸೈಟಿ. ನೀನು ಜಲ್ದಿ ಸಾಲಿ ಕಲ್ತು ಆ ನೌಕರಿಗೆ ಹೋಗಿದೆ ಅಂತೇಳಿ ನಾವೆಲ್ಲರೂ ಉದ್ಧಾರ ಆದೇವಲ್ಲಪ್ಪ, ಬದುಕಿದೇವಲ್ಲ, ಚಂದ ಆಯ್ತು ನಮ್ಮ ಜೀವನ ಅಂತಂದ್ರು. ಅವಾಗ ನನಗೆ ಹೌದಲ್ಲ ಅನ್ನಿಸ್ತು. ಅವಾಗ ನೋಡ್ರಿ, ನೆನೆಸ್ಬೇಕು. ಹೆಂಗ ಇಂಥವ್ ನೆನೆಸ್ಬೇಕು. ಈಗ ರಾಯಚೂರಾಗಿ ಟೀಚರ್ ಇದ್ದು ಬೆಂಗಳೂರಿಗೆ ಹೋಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು 8 ವರ್ಷ ಆಗ್ಯದ ಏನೋ. ಅಲ್ಲಿ ಆ ಸ್ಕೂಲ್ ಪೂರ್ತಿ ಡಲ್ ಆಗಿ ಏನೋ ಆಗಂತ ಸ್ಥಿತಿ ಒಳಗೆ, ಮುಚ್ಚ ಸ್ಥಿತಿ ಒಳಗೆ ಇದ್ದದ್ದು. ಇಲ್ಲ, ನಾ ಬಂದೀನಿ, ಅದು ನಡೆಸ್ತೀನಿ ಅಂತೇಳಿ ಅಡ್ಮಿಷನ್ ಮಾಡಿ ಬೆಂಗಳೂರಾಗ ಹುಡುಗರು ಸಿಗಲ್ಲ, ಹೆಂಗ್ ನಾ ನಡೆಸ್ತೀನಿ ಅಂತೇಳಿ ಈಗ ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡ್ರು. ಬೆಂಗಳೂರು ಎಲ್ಲ ಟೀಚರ್ಸ್ ಬೆಂಗಳೂರು ಎಜುಕೇಶನ್ ಆಫೀಸರ್ ಅವಾರ್ಡ್ ಕೊಟ್ಟರು, ಬೆಸ್ಟ್ ಟೀಚರ್ ಅವಾರ್ಡ್. ಚಲೋ ಅರ್ಥ. ಯಾವ ಡಿಪಾರ್ಟ್ಮೆಂಟ್ನಾಗ ನಾವು ಅನ್ನ ತಿಂದು ಬದುಕಿವಿ, ನಮ್ಮ ತಂದೆನೂ ಎಜುಕೇಶನ್ ಡಿಪಾರ್ಟ್ಮೆಂಟ್, ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿ ಒಂದು ಶಾಲೆ ಮುಚ್ಚುವ ಪರಿಸ್ಥಿತಿಗೆ ಬಂದದ ಅಂತಂದ್ರೆ ನಾನು ಅದನ್ನ ಮತ್ತೆ ಚೆನ್ನಾಗಿ ಇಟ್ಕೋತೀನಿ ಅಂತ ಫುಲ್ ಅಡ್ಮಿಷನ್ ಮಾಡಿಸಿ ಈಗ ಚಂದ ನಡ್ಸ್ಕೊಂಡು ಹೋಗ. ಈ ಬೆಂಗಳೂರಾಗ ಬೆಸ್ಟ್ ಟೀಚರ್ ಅವಾರ್ಡ್ ಸಿಕ್ತು. ಬರೀ ಸಂಬಳಕ್ಕಾಗಿ ದುಡಿಯೋದಲ್ಲ, ಅದ್ರ ಬಗ್ಗೆ ಅಭಿಮಾನ ಇರೋ. ಸುಮ್ಮನೆ ನಮ್ಗೆ ಪಗಾರ ಕೊಟ್ಟು ನಮ್ಗೆ ಯಾರು ಸಾಕ್ಯಾರ ಅವ್ರು ನೆನ್ಸಿದ್ರೆ ಇವ್ರಿಗಿಂತ ಹೆಚ್ಚು ಅವರೇ ಉಪಯೋಗ. ಹೌದಲ್ರಿ? ಒಂದ್ ಹೆಚ್ಚ ಒಂದ್ ಕಡಿಮೆ. ಇವ್ರಲಿಂತ ಏನು ಉಪಯೋಗ ಆಗ್ಯದ? ಇವ್ರ ಬಗ್ಗೆ ಅಭಿಮಾನ ಕೊಟ್ಟು ನಮ್ಮ ಸಮಯ, ಶಕ್ತಿ, ಸಾಮರ್ಥ್ಯ, ಬುದ್ಧಿ ಎಲ್ಲ ಹಾಳು ಮಾಡ್ಕೋತೀವಲ್ಲ. ಇವೆಲ್ಲ ಬಿಟ್ಟು ನಾವೇನ್ ಮಾಡ್ಬೇಕು? ಬ್ರಹ್ಮನ ಕಡೆ ಹರಿಬೇಕೀಗ. ಬ್ರಹ್ಮ 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 ಬ್ರಹ್ಮ. ಗುದ್ದಾಡೋರು ಬ್ರಹ್ಮ, ಜಗಳಾಡೋರು ಬ್ರಹ್ಮ. ಬುದ್ಧಿ ಇಲ್ಲದಕ್ಕೆ ಗುದ್ದಾಡ್ತಾರೆ, ಹೋಲ್ ಬಿಡ ಕಡೆ ಅಂತ. ನಾವು ಬ್ರಹ್ಮ ಸ್ವರೂಪದಾಗ ಇರ್ಬೇಕಷ್ಟೇ. ಹೇಳೋದೇನಾರು ಉಪಯೋಗ ಆಗ್ಲಕತ್ತದ? ನಮ್ಮ ಪರಿಪಕ್ವತೆ ಬರಲಿ ನಮ್ಮೊಳಗ ಅಂತ. ಬರೀ ಪುಸ್ತಕನಾಗ ಅಷ್ಟೇ ಬೇಡ, ಮಸ್ತಕದೊಳಗೆ ಪರಿಪಕ್ವತೆ ಬರಲಿ. ಅದಕ್ಕೆ ಶಿಷ್ಯ ಯಾತೆ ಮಧ್ವಾಧಿಕ ಬಾಣಿ ಸುನಿ ಬಿಸರೈ ಅತಿ ದುಃಖದಾನಿ. ಇಂಥ ಒಂದು ಭೇದ ವಾದಗಳನ್ನ ಹೇಳಿದಂತ ಮಧ್ವಾದಿಗಳ ವಿಚಾರಗಳನ್ನ ಕೇಳಿ ನಿನಗ ಬಹಳ ದುಃಖ ಆಗ್ತದಪ್ಪ. ಆ ದುಃಖ ಕೊಡಂತ ವಿಚಾರಗಳು ನೀನೇನ್ ಮಾಡು? ದುಃಖದಾಯಕ ವಿಚಾರಗಳನ್ನು ಮರ್ತು ಬಿಡು, ಭೇದವನ್ನ ಮರ್ತು ಬಿಡು. ಇಬ್ಬರು ಜಗಳಾಡ್ಲಕತ್ತಾರ ಅಂದ್ರೆ ಅವ್ರ ಭೇದ ಇಟ್ಕೊಳ್ಳಿ. ನೀನ್ಯಾಕ ಅವ್ರದ್ರಾಗ ಹೋಗಿ ಅವ್ರು ಚಲೋ ಇವ್ರು ಕೆಟ್ಟ ಅಂತ ನೀನ್ಯಾಕೆ ಅದು ಭೇದ ಮಾಡ್ಲಕ್ ಹೋಗ್ತಿದಿ? ಅವರು ಬ್ರಹ್ಮ ಸ್ವರೂಪ, ಇವರು ಬ್ರಹ್ಮ ಸ್ವರೂಪ. ನೀನೇನ್ ಮಾಡ್ಬಿಡು, ಅವೆರಡರೊಳಗಿನ ಭೇದ ನೀ ಮರೆತು ನೀ ಅವರನ್ನ ಬ್ರಹ್ಮನನ್ನಾಗಿ ಕಾಣುವಂತ ಕೆಲಸ ನೀ ಮಾಡಷ್ಟೆ. ಯಾವ ಪಕ್ಷದವ್ರು ಇರ್ಲಕ್ಕ, ಯಾವ ಧರ್ಮದವ್ರು ಯಾಕಿರ್ಲಕ್ಕ, ಯಾವ ದೇಶದವ್ರು ಯಾಕಿರ್ಲಕ್ಕ, ಯಾವ ಭಾಷೆಯವ್ರು ಯಾಕಿರ್ಲಕ್ಕ, ಯಾವ ಲಿಂಗ ಯಾಕಿರ್ಲಕ್ಕ, ಯಾವ ವರ್ಣ ಯಾಕಿರ್ಲಕ್ಕ, ಯಾವ ಆಶ್ರಮ ಯಾಕಿರ್ಲಕ್ಕ, ಅವೆಲ್ಲ ಒಂದು ಪಟ್ಟಿ ಮಾಡು. ನಿನ್ನ ಬುದ್ಧಿ ಒಳಗೆ ಏನು ಭೇದ ಭಾವಗಳ ಪಟ್ಟಿ ಅದಾವ, 84 ಲಕ್ಷ ಜೀವರಾಶಿಗಳದದು ಜಾತಿ ಭೇದ. ಮತ್ತೆ ಇದು ವೃತ್ತಿ ಭೇದ. ಕಂಬಾರ ಕುಂಬಾರ ಇವೇನದವ ವೃತ್ತಿ ಭೇದ ಬೇರೆ, ಜಾತಿ ಭೇದ ಬೇರೆ. ಜಾತಿ ತತ್ವಜ್ಞಾನದ ಪ್ರಕಾರ ಜಾತಿ ಅಂದ್ರೆ 84 ಲಕ್ಷ ಜೀವರಾಶಿಗಳು. ಇವೇನದವ ಕುಲ, ಕುಲ ಅಂತಾರ. ಕುಲಕ ಸಬು, ವೃತ್ತಿ ಭೇದ, ಕುಲ ಭೇದ, ಜಾತಿ ಭೇದ, ವರ್ಣ ಭೇದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ವರ್ಗ ಭೇದ, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ. ಮತ್ತೆ ಅದು ವರ್ಗ ಭೇದ, ಶ್ರೀಮಂತ ಬಡವ ಅಧಿಕಾರಿ ಜವಾನ ಅಂತೇಳಿ ಕ್ಯಾಟಗರಿಗಳದವಲ್ಲ, ಅದು ವರ್ಗ ಭೇದ, ವರ್ಣ ಭೇದ.
ಸೀದಾ ನಡೆಯಂಗಿಲ್ಲ. ರೊಕ್ಕ ಜಾಸ್ತಿ ಆದವ್ರು ಅಡ್ಡಾಡ ನಡೀತಿರ್ತಾರೆ, ಸೆಟದ್ ನಡೀತಿರ್ತಾರೆ. ಆ ಮೊಬೈಲ್ ಇಡೋ ಸ್ಟೈಲೇ ಬೇರೆ, ಅವ್ರ ಚಸ್ಮಾ ಹಿಡ್ಕೊಳ್ಳೋ ಸ್ಟೈಲೇ ಬೇರೆ, ಅವ್ರು ಕೂಡೋ ಸ್ಟೈಲೇ ಬೇರೆ, ಅವ್ರ ನಿಂದ್ರೋ ಸ್ಟೈಲೇ ಬೇರೆ. ದಿಮಾಕ್ ಇರ್ಲಿ, ಏನಕ್ಕೆ ಮಾಡಲ್ಲ. ಅದನ್ನು ಒಂದು ಬ್ರಹ್ಮ ಸ್ವರೂಪನೇ ಅದ, ಸೆಟಿಲ್ ಬಿಡು ಅನ್ಬೇಕಷ್ಟೇ. ವಿನಯದಿಂದ ಒಬ್ಬ ಬಂದು ಪ್ರೀತಿಲಿ ಅಂತ ಮಾತಾಡ್ತಾನ, ಅವನು ಬ್ರಹ್ಮ ಸ್ವರೂಪನೇ ಅದನ್ನ, ಆಯ್ತು ಬಿಡ. ಎಲ್ಲ ಕಡೆ ಬ್ರಹ್ಮನನ್ನೇ ಕಾಣ್ಬೇಕು. ವರ್ಗ ಭೇದ, ವರ್ಣ ಭೇದ, ವಯೋಭೇದ, ಅದೇನ್ ಸಣ್ಣ ಹುಡುಗ ಅಂತ ಹೇಳಕ್ಕೆ ಕೇರ್ಲೆಸ್ ಮಾಡಬೇಡ್ರಿ. ಅದೇನ್ ಭಾರಿ ಮುದುಕ ಸಾಯ್ಲಕ್ಕಾಗೇನ ಅವಂದೇನ ಚಿರಿ ಅಂತೇಳಿ ಮುದುಕರಿಗೆ ಅಲಕ್ಷ್ಯ ಮಾಡಬೇಡ್ರಿ. ಯುವಕರೇ ಬಹಳ ಮುಖ್ಯ ಅಂತ ತಿಳ್ಕೊಂಡಿಕ್ಕೆ ಯುವಕರ ಬೆನ್ನತ್ತಿ ಹೋಗ್ಬೇಡ್ರಿ. ಯುವಕರು ಬುದ್ಧಿಗೇಡಿಗಳಿರ್ತಾರ, ಅವ್ರಿಗೆ ಬುದ್ಧಿ ಹೇಳಂತ ಮಹಾತ್ಮರಾಗ್ಬೇಕು. ಅವರಿಗೆ ಗೈಡ್ ಮಾಡ್ಬೇಕು. ಅವ್ರ ಬೆನ್ನತ್ತಿ ಅವ್ರದೇ ಒಂದು ಟೀಮ್ ಕಟ್ಕೊಂಡು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ನಿಮ್ಮ ಹತ್ರ ಬಂದು ಜ್ಞಾನ ಕೇಳಿದ್ರೆ ಹೇಳ್ಬೇಕು, ಇಲ್ಲಂತಂದ್ರೆ ಯಾರು ಬೆನ್ನತ್ತಿ ಹೋಗ್ಲ ಅವಶ್ಯಕತೆ ಇಲ್ಲ. ಹಿಂಗಾಗಿ ವಯಸ್ಸಿನ ಭೇದ ಬೇಡ, ಮತ್ತೆ ದೇಶ ಭೇದ ಬೇಡ, ಭಾಷಾ ಭೇದ ಬೇಡ. ಈಗೇನಂದ್ರೆ ಪ್ರಬುದ್ಧತೆ ಬರಲಿ, ಮ್ಯಾಚುರಿಟಿ ಅನ್ನೋದು ಬರಲಿ. ಮೆಚುರಿಟಿ ಇದ್ದವರು ಯಾವ ಭೇದ ಭಾವಗಳನ್ನು ಮಾಡಂಗಿಲ್ಲ. ಮೆಚುರಿಟಿ ಇರ್ಲಾರ್ದವ್ರು ಭೇದ ಭಾವ ಮಾಡ್ತಿರ್ತಾರೆ. ಅವ್ರಿಗೆ ನಾವೇನ್ ಮಾಡ್ಲಕ್ಕಾಗ್ತದ? ಅವ್ರಿಗೆ ತಾವು ಸಾಧನೆ ಸಿದ್ಧಿ ಮಾಡಿಕೊಂಡು ತಮ್ಮ ಸುಖಕ್ಕೆ ತಾವು ಮಾಡ್ಕೋಬೇಕಾಗಿದ್ದು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮಾಡ್ಕೋಬೇಕಾಗಿದ್ದ ನಾವು ಮಾಡ್ಕೊಳಕ್ ಆಗ್ತದ? ಆಗಂಗಿಲ್ಲ. ಅವ್ರು ಮಾಡ್ಕೋಬೇಕಾಗಿದ್ದ ಅವ್ರಿಗೆ ಹಸಿವಾಗಿದ್ದ ನಮ್ಮ ಹೊಟ್ಟೆಗೆ ಉಂಡ್ರೆ ಅವ್ರ ಹೊಟ್ಟೆ ತುಂಬತದ? ತುಂಬಲ್ಲ. ಅವ್ರು ಮಾಡ್ಕೋಬೇಕು. ಮಾಡ್ಕೊಂಡಿಲ್ಲ, ಆಯ್ತು ಭೇದ ಭಾವ. ಅವ್ರೇನು IAS ಓದಿದ್ರೇನು KAS ಓದಿದ್ರೇನು ಪ್ರಬುದ್ಧತೆನೇ ಬಂದಿಲ್ಲ. ಅವರು ಸಣ್ಣ ಹುಡುಗರಂಗ ಒಂದು ವರ್ಗ ಒಂದು ಪಕ್ಷ ಕಟ್ಕೊಂಡು ಜಗಳ ಮಾಡ್ತಾರಂತಂದಾಗ ಅದರಾಗ ಅಪ್ರಬುದ್ಧವಾದ ಯೂನಿವರ್ಸಿಟಿ ಡಿಗ್ರಿಗಳು ಏನೆಲ್ಲ ಗಳಿಸಿದ್ರು ಸಹಿತ ಪ್ರಬುದ್ಧತೆನೇ ಇಲ್ಲ ಅಂತಂದಾಗ ಮುಗಿದೈತೆ. ಡಾಕ್ಟರೇಟ್ ಇದ್ರೇನು IAS ಇದ್ರೇನು ಅವರು ಲಿಂಗ ಸ್ವರೂಪ ಅಂತಂದ್ರೆ ಅಖಂಡ ಬ್ರಹ್ಮೈಕ ಸ್ವರೂಪದಲ್ಲಿ ಇರಬೇಕಾದವರು ಕೆಳಮಟ್ಟದ ಇಳಿದಾರ ಅಂತ ಏನ್ಯಾಕೆ ಮಾಡಲ್ಲ? ಅವ್ರಿಗೆ ಬಿಡೋದು. ನಾವು ಪ್ರಬುದ್ಧರಾಗಿ ನಾವು ಅವರೊಳಗೆ ಸೇರ್ಕೊಳ್ಳಾರ್ದಂಗ ಅವರು ಬ್ರಹ್ಮ ಸ್ವರೂಪ ಏನೋ ಬ್ರಹ್ಮನ ಒಂದು ಲೀಲೆ ಮಾಡ್ಲಕತ್ತಾರ, ಮಾಡ್ಲಿ ಬಿಡು ಅಂತ ಹೇಳ್ತೀವಿ. ನಾವು ನಮ್ಮ ಪಾಡಿಗೆ ನಾವು ಪ್ರಬುದ್ಧತೆಯಲ್ಲಿ ಶಂಭುಲಿಂಗನ ಗಂಭೀರ ಸುಖದೊಳಗೆ ಇರಬೇಕು ಅಷ್ಟೇ. ಬಹಳ ಮುಖ್ಯ ಅದ. ಅದಕ್ಕೆ ಶಿಷ್ಯನೇ ಅತಿಶಯವಾದ ದುಃಖ. ಅತಿಶಯವಾದ ದುಃಖ ಅಂದ್ರೆ ಒಂದಕ್ಕಿಂತ ಒಂದು ಹೆಚ್ಚು ದುಃಖ ಕೊಡಂತವು ಭೇದ ಬುದ್ಧಿ. ಈ ದುಃಖವನ್ನು ಕೊಡುವ ಯಾವ ಮಧ್ವ ಮೊದಲಾದವರ ಭೇದವಾದದ ಮಾತುಗಳನ್ನ ಕೇಳಿರುವೆಯೋ, ನೀನೇನ್ ಕೇಳಿರಿ ಅವೆಲ್ಲ ಬಿಟ್ಟು ಬಿಡಪ್ಪ, ಮರ್ತು ಬಿಡು. ಏಕೆಂದರೆ ಎಲ್ಲಿಯ ತನಕ ನಿನ್ನ ಹೃದಯದಲ್ಲಿ ದ್ವೈತ ಅಂದರೆ ಭೇದವಾದದ ವಚನಗಳಿರುವವೋ ಅಲ್ಲಿಯ ತನಕ ನಿನಗೆ ಬ್ರಹ್ಮದ ಸಾಕ್ಷಾತ್ಕಾರ ಆಗಂಗಿಲ್ಲ. ಆ ಕೊರತೆಯೇನೇ ನಿನಗೇನಾಗ್ತದ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಲಾರ್ದಂಗೆ ಮಾಡಿಟ್ಟಿರ್ತದಪ್ಪ. ಅದಕ್ಕೆ ನೀನೇನ್ ಮಾಡು, ಮರ್ತು ಬಿಡು. ಅವೆಲ್ಲ ಮರ್ತು ಬಿಡು. ಬೇಡ, ತಲೆಗಿಟ್ಕೊಳಕ್ ಹೋಗಬೇಡ. ಅದು ಹೆಂಗಿರ್ತದಂದ್ರ ಅದ್ವೈತಿಗಳ ಮಾತು ಪ್ರಯತ್ನ ಪಟ್ಟು ಅರ್ಥ ಮಾಡ್ಕೋಬೇಕಾಗ್ತದ. ದ್ವೈತಿಗಳ ಮಾತು ಸರಳವಾಗಿ ಅರ್ಥ ಆಗ್ಬಿಡ್ತದೆ. ಅದೇ ಬೇರೆ ಇದೇ ಬೇರೆ ಅನ್ನೋದು ಸರಳದ. ಹೀಗಾಗಿ ಆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು. ದ್ವೈತಿಗಳು ಹೇಗಿರುತ್ತಾರೆ ಎಂದರೆ ಒಮ್ಮೆ ಅವರ ಮಾತುಗಳನ್ನು ಕೇಳಿದರೆ ಸಾಕು ಮನುಷ್ಯ ಹೇಗಾಗುತ್ತಾನೆ ಎಂಬುದರ ಬಗ್ಗೆ ಸುಂದರವಾದ ಒಂದು ಭರ್ಚುವಿನ ಕಥೆ ಹೇಳ್ತಾರೆ. ಅಂದ್ರೆ ಅವ್ರ ಮಾತು ಅಷ್ಟು ಸರಳ ಇರ್ತದ, ಅಷ್ಟು ಒಂದು ರೀತಿ ಹೆಂಗಿರ್ತದ ಅಂತಂದ್ರ ಕೇಳಿದ್ರೆ ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕೇ ಅನ್ನಂಗಿರ್ತದ. ಅವ್ರ ಮಾತುಗಳು ಸರಳ ಇರ್ತಾವ. ಹೀಗಾಗಿ ಅಂಥವ್ರ ಮಾತು, ಭೇದವಾದಿಗಳ ಮಾತು ಕೇಳಬೇಡ. ಒಂದು ಚಲೋ ಮನುಷ್ಯ ಆ ಭೇದವಾದಿಗಳ ಮಾತು ಕೇಳಿ ಹೆಂಗಾತನ ಅಂತೇಳಿ ಒಂದು ದೊಡ್ಡ ಕಥೆ ಅದ. ಆ ಕಥೆ ಹೇಳ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಆ ಕಥೆ ನಾಳೆಗೆ ಮಾಡ. 217ನೇ ಮತ್ತು 18ನೇ ವಿಷಯಾಂಕ. ಭರ್ಚು ತಪಸ್ವಿಯಾಗಿಬಿಟ್ಟ. ಹೆಂಗಾದ ಅನ್ನೋದ್ರ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ಅದಕ್ಕೆ ನಮ್ಮೊಳಗ ಪ್ರಬುದ್ಧತೆ ಅಂದ್ರೆ ಶಂಭುಲಿಂಗನ ಗಂಭೀರ ಸುಖ. ಧರ್ಮ, ಅರ್ಥ, ಕಾಮ ಮೂರರಲ್ಲಿ
ಬ್ರಹ್ಮವಸ್ತುವನ್ನೇ ಗಮನದಲ್ಲಿಟ್ಟುಕೊಂಡು ನಡೆಯೋದು, ಬ್ರಹ್ಮವಸ್ತುವನ್ನೇ ಗಮನದಲ್ಲಿಟ್ಟುಕೊಂಡು ಭೋಗಿಸುವುದು, ಬ್ರಹ್ಮವಸ್ತುವನ್ನೇ ನಾವು ಅರ್ಥ ಮಾಡ್ಕೊಳ್ತಾ ಇರೋದು. ಧರ್ಮ, ಅರ್ಥ, ಕಾಮ ಇವು ಮೂರು ಗಟ್ಟಿಯಾಗಿ ನಾವು ಮಾಡ್ಕೋತಿದ್ದೆವು ಅಂತಂದ್ರೆ ಮೋಕ್ಷ ತಂದು ತಾನೇ ಆಗ್ತದ, ಪರಮಾನಂದ ತಂದು ತಾನೇ ಆಗ್ತದ. ಅದಕ್ಕೆ ಯಾವಾಗ ಅಲ್ಲಿ ಮೋಕ್ಷ ಆಗ್ತದ ಅಲ್ಲಿ ದುಃಖ ಕಳ್ಕೊಳ್ಳೋದು ಏನೂ ಇಲ್ಲ, ದುಃಖನೇ ಇರಂಗಿಲ್ಲ. ಪರಮಾನಂದ ಉಂಟಾದ್ಮೇಲೆ ದುಃಖದ ಲವಲೇಶ ಅಲ್ಲಿ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ದುಃಖ ಕಳ್ಕೊಳಕ್ ನೀವೇನು ಮಾಡೋದು ಬೇಕಾಗಿಲ್ಲ. ದುಃಖ ಕಳ್ಕೊಳಕ ನೀವೇನು ಮಾಡೋದೇ ಬೇಕಾಗಿಲ್ಲ. ಬೆಳಕು ಈಗ ಕತ್ತಲದ ಮನಿಯೊಳಗ ಕತ್ತಲದ, ಎಷ್ಟೋ ಕಾಲದ ಕತ್ತಲದ. ಆ ಕತ್ತಲೆಯನ್ನ ಕಳೆಯೋದ್ರ ಸಲುವಾಗಿ ನೀವೇನು ಒಂದು ಬುಟ್ಟಿ ತಗೊಂಡು ತುಂಬಿ ತುಂಬಿ ಚೆಲ್ಲಬೇಕಾ ಏನದು? ಏನ್ ಮಾಡ್ಬೇಕು? ಕತ್ತಲ ಹೊರಗೆ ಹಾಕೋದಕ್ಕ ಬುಟ್ಟಿ ತಗೊಂಡು ತುಂಬಿ ಚೆಲ್ಲಬೇಕೇನ್ರಿ? ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕಾ? ಬೆಳಕು ಮಾಡ್ಕೊಂಡ್ಬಿಟ್ರೆ ಕತ್ತಲು ತಾನೇ ಹೋಗ್ತದೆ. ಹಂಗ ಧರ್ಮ, ಅರ್ಥ, ಕಾಮಗಳಲ್ಲಿ ಅಖಂಡೈಕ ರಸ ಬ್ರಹ್ಮದ ಬಾನವನ್ನ ನೀವು ಮಾಡ್ಕೊಂಡು ಬಿಟ್ರಿ ಅಂತ ಅಂದ್ರೆ ಆ ಒಂದು ದುಃಖ ತಾನೇ ಹೋಗ್ಬಿಡ್ತದ, ಪರಮಾನಂದ ಪ್ರಾಪ್ತಿ ತಾನೇ ಆಗ್ತದ. ನೀವು ಈ ರೀತಿಯಾದಂತ ಅನುಭವಗಳನ್ನ ಹೇಳ್ಬೇಕು. ಪುಸ್ತಕ ಇಟ್ಕೊಂಡು ಓದಿದ್ರ, ಯಾರೋ ಬರೆದ ಪುಸ್ತಕ ನೀವು ಓದಿದ್ರೆ ಅದಕ್ಕೆ ಬಂತು. ಈಗ ನಿಮ್ಮ ಪುಸ್ತಕ ನೀವು ಓದ್ಬೇಕು. ಹೆಂಗಪ್ಪ? ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಬ್ರಹ್ಮನನ್ನು ಮರೆತು ಇಂಥ ಕೆಲಸ ಮಾಡಿದೆ, ಇಂಥದ್ದು ಭೇದವಾದಿಗಳ ಒಂದು ದಾರಿ ಹಿಡಿದು ಹಿಂಗೆಲ್ಲ ನಾನು ಜಗಳ ಮಾಡಿದೆ, ಚರ್ಚೆ ಮಾಡಿದೆ, ಮತ್ತಿನ್ನೇನೋ ಮಾಡಿದೆ ಅಂತ ಹೇಳಿ ನಿಮಗೆ ಅನಿಸಿದ್ದ ಅನುಭವ ಹೇಳ್ಬೇಕು. ಮತ್ತೇನ್ ಮಾಡ್ಬೇಕು? ಅದು ನನಗೆ ತಪ್ಪು ಅಂತ ಅರ್ಥ ಆಗ್ಯದ, ತಪ್ಪಂತ ಅರ್ಥ ಆಗಿ ನಾನು ಮತ್ತೆ ಹೊಳ್ಳಿ ಅಧರ್ಮ ಮಾರ್ಗದಿಂದ ಮತ್ತೆ ಧರ್ಮ ಮಾರ್ಗಕ್ಕೆ ಪಲ್ಲಟಗೊಂಡೆ. ಇದು ನಿಮ್ಮ ಅನುಭವ. ಬೆಳಿಗ್ಗೆಯಿಂದ ಇಂಥ ಅನುಭವ. ನೀವು ಹೆಂಡ್ರ ಸಂಗಟ ಭೇದ ಮಾಡಿರೋ, ಮಕ್ಕಳ ಸಂಗಟ ಭೇದ ಮಾಡಿರೋ, ಸಮಾಜದ ಜನರ ಜೊತೆಗೆ ಭೇದ ಮಾಡಿರೋ, ನೀವು ಏನು ಭೇದ ಮಾಡಿರಿ ಆ ಭೇದವನ್ನ ನೀವು ನೋಡಿ. ಎಲ್ಲಿ ನೀವು ಧರ್ಮ ಮಾರ್ಗದಲ್ಲಿ ಇದ್ದು ನೀವು ಆನಂದ ಹೊಂದಿರಿ, ಅಧರ್ಮ ಮಾರ್ಗದಲ್ಲಿ ಇದ್ದು ನೀವು ದುಃಖಿಯಾಗಿರಿ, ಇನ್ನೊಬ್ಬರಿಗೆ ದುಃಖ ಕೊಟ್ಟಿರಿ. ಇದನ್ನ ಹೇಳ್ಬೇಕು. ನಿಮ್ಮ ಅನುಭವ ಹೇಳ್ರಿ ಅಂತಂದ್ರೆ ಮತ್ತೆ ಅರ್ಥ ಏನು? ನಾಮ ರೂಪ ಕ್ರಿಯೆಗಳನ್ನ ನೋಡಿ ವ್ಯವಹರಿಸಿ ನಾನು ಅನರ್ಥ ಮಾಡಿದ್ದೆ, ಮತ್ತೆ ನನಗೆ ಇದು ತಪ್ಪು ಅನಿಸಿ ನಾನು ಅದು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡದ್ದಕ್ಕ ನನಗ ಅವರಿಂದಾದ ದುಃಖ ಮಿಥ್ಯವಾದದ್ದು, ನನಗ ದುಃಖನೇ ಇಲ್ಲ, ನಾ ಪರಮಾನಂದ ಸ್ವರೂಪಿ ಅದೀನಿ ಅಂತೇಳಿ ಅರ್ಥ ಮಾಡ್ಕೊಂಡೆ ಅನ್ನಂತ ಅನುಭವಗಳು ಹೇಳ್ಬೇಕು. ಕಾಮ, ನೀವು ಅನುಭವಿಸುವ ಏನು ಭೋಗಗಳದವ ಅವು ಪರಮಾತ್ಮನನ್ನು ಅರಿತು ಭೋಗಿಸಿದ್ದು ಎಷ್ಟು, ಅರಿಯದೆ ಭೋಗಿಸಿದ್ದು ಎಷ್ಟು. ಮೋಕ್ಷಕ್ಕೆ ಸಾಧನೆಯಾಗುವಂತ ಭೋಗಗಳು ಎಷ್ಟು, ಮತ್ತೆ ಬಂಧನಕ್ಕೆ ಸಾಧನೆ ಮಾಡುವಂತ ಭೋಗಗಳು ಎಷ್ಟು. ಮೋಕ್ಷಕ್ಕೆ ಸಾಧನೆ ಮಾಡುವಂತ ಅರ್ಥಗಳು ಎಷ್ಟು ಸಂಪಾದಿಸಿರಿ, ಬಂಧನಕ್ಕೆ ಸಾಧನೆ ಮಾಡುವಂತ ಬಂಧಕ್ಕೆ ಒಯ್ದ ನಿಮಗೆ ಬಂಧನಕ್ಕೆ ಉಂಟು ಮಾಡುವಂತ ಅರ್ಥಗಳು ಎಷ್ಟು ಮಾಡ್ಕೊಂಡಿರಿ. ಮೋಕ್ಷಕ್ಕೆ ನಿಮಗೆ ಅನುಕೂಲ ಆಗುವಂತ ಧರ್ಮ ಮಾರ್ಗದಲ್ಲಿ ಎಷ್ಟು ನಡೆದಿರಿ, ಬಂಧನಕ್ಕೆ ಒಯ್ದು ನಿಮಗೆ ಬಿಸಾಕಂತ ಮಾರ್ಗದಲ್ಲಿ ನೀವು ಎಷ್ಟು ನಡೆದಿರಿ. ಇವು ನಿಮ್ಮ ಅನುಭವಗಳು, ಇವು ಹೇಳಬೇಕು. ಧರ್ಮ, ಅರ್ಥ, ಕಾಮ ಇವಕ್ಕೆ ಅನುಭವ ಹೇಳೋದಂತಾರ. ಬರ್ರಿ ಬರ್ರಿ ಮಾತನಾಡ್ ಬರ್ರಿ, ಶರಣರೇ ಬರ್ರಿ, ಬರ್ರಿ ನಿಮ್ದೇನ್ ಅನುಭವ ಹೇಳ ಬರ್ರಿ ಅಂದ ಕೂಡ್ಲೇನೆ ಈ ಶರಣ ಏನ್ ಮಾಡ್ತಾನ, ಆ ಶರಣಂದು 12ನೇ ಶತಮಾನದ ಶರಣಂದು ಒಂದು ವಚನ ತಗೊಂಡ್ಬರ್ತಾನ, ಒಂದು ಅದ್ರ ಸಂಗಟ ದೃಷ್ಟಾಂತ ತಂದಿರ್ತಾನ. ಆ ದೃಷ್ಟಾಂತ ಆ ಒಂದು ವಚನ ಕೇಳಿ ಅದನ್ನ ಬರ್ಕೊಂಡು ಅದನ್ನ ಇಲ್ಲಿ ಬಂದು ಹೇಳಿದ ಕೂಡ್ಲೇನೆ, ಓ ಶರಣರೇ ನಿಮ್ ವಚನ ಬಾಳ್ ಚಲೋ ಇತ್ತು,
ಬಹಳ ಚಲೋ ಪ್ರತಿಪಾದನೆ ಮಾಡಿರ. ಇನ್ನೊಬ್ಬ ಥ್ಯಾಂಕ್ಸ್ ಹೇಳಿ ಚಪ್ಪಾಳೆ ಹೊಡಿತಾನ. ಅದು ವಚನ ಅವಂದ, ಅವ್ರ ಅಪ್ಪಂದ. ವಚನ ಸಾಹಿತ್ಯ ಯಾರದ್ರಿ ಅದು? ತನ್ನ ಸ್ವಂತದ ವಚನ ಹೇಳ್ಬೇಕು, ಅದಕ್ಕೆ ಅನುಭವ ಅಂತಾರ. ಯಾರ್ದ ವಚನ ತಂದು ಯಾರಿಗೋ ಹೇಳಿ ಚಪ್ಪಾಳೆ ಗಿಟ್ಟಿಸಿ ತಾನು ಶರಣ ಆಗ್ತೀನಿ ಅಂದ್ರೆ ಎಂದ ಆಗ್ಬೇಕು? ಸ್ವಾನುಭಾವದಿಂದ ತನ್ನೊಳಗೆ ಏನು ವಚನ ಕ್ರಿಯೇಟ್ ಆಗ್ತದೆ ನಿಮ್ಮೊಳಗೆ ನೀವು ತಯಾರು ಮಾಡ್ಕೋರಿ ವಚನಗಳು. ನೀವು ವಚನಗಳು ಬರೀರಿ. ನೀವೇನ್ ಸಣ್ಣವರಲ್ಲ. 12ನೇ ಶತಮಾನದ ಬಸವಾದಿ ಶರಣರ ಅಪ್ಪ ಅಲ್ಲ, ತಾತರಿದ್ದಂಗೆ ನೀವೆಲ್ಲ. ಬೇಕಾದಷ್ಟದ ನಿಮ್ಮೊಳಗೆ ಸ್ವಾನುಭಾವ, ವಚನಗಳ ರಚನೆ ಮಾಡ್ರಿ. ಮಾಡಿ ಇಲ್ಲಿ ಬಂದು ಹೇಳ್ರಿ ನಿಮ್ಮ ಸ್ವಾನುಭಾವದ ವಚನಗಳು. ಸ್ವಾನುಭಾವ ಅಂದ್ರೂ ಒಂದೇ, ಶಿವಾನುಭವ ಅಂದ್ರೂ ಒಂದೇ. ನಿಮ್ಮೊಳಗಿನ ಶಿವನನ್ನು ಅನುಭವಿಸಿ ಏನ್ ಬರೀತೀರಿ ಬರೀರಿ. ಧರ್ಮ, ಅರ್ಥ, ಕಾಮ ಇದೊಳಗ ಎಷ್ಟು ಅಧರ್ಮ ಆಯಿತು, ಎಷ್ಟು ಅನರ್ಥ ಆಯಿತು, ಎಷ್ಟು ನಿಮ್ಮ ಕಾಮನೆಗಳು ಪರಮಾತ್ಮನನ್ನ ಮರೆತು ಭೋಗಿಸಿದ್ರಿ. ಪದಾರ್ಥಗಳನ್ನ ಭೋಗ, ಪ್ರಸಾದ ಭೋಗ, ಇದೇ ಕಾಮ. ಪರಮಾತ್ಮನನ್ನು ಮರೆತು ಅನುಭವಿಸಿದ್ದು ಪದಾರ್ಥಗಳು, ಪರಮಾತ್ಮನನ್ನು ಅರಿತು ಭೋಗಿಸಿದ್ದು ಪ್ರಸಾದ. ಪ್ರಸಾದ ಎಷ್ಟು ಸ್ವೀಕಾರ ಮಾಡಿದ್ರಿ, ಮತ್ತೆ ಪದಾರ್ಥ ಎಷ್ಟು ಸ್ವೀಕಾರ ಮಾಡಿದ್ರಿ. ಮೋಕ್ಷಕ್ಕೆ ಎಷ್ಟು ಅನುಕೂಲ ಮಾಡ್ಕೊಂಡಿರಿ, ಮತ್ತೆ ಬಂಧನಕ್ಕ ಎಷ್ಟು ಅನಾನುಕೂಲ ಮಾಡ್ಕೊಂಡಿರಿ. ಇದನ್ನ ನಿಮ್ಮನ್ನ ನೀವು ನೋಡಿಕೊಂಡು ನೀವು ವಚನ ಸಾಹಿತ್ಯ ನಿಮ್ಮದೇ ಆದ ಒಂದು 21ನೇ ಶತಮಾನದ ಒಂದು ವಚನ ಸಾಹಿತ್ಯಕಾರರು ಅಂತೇಳಿ ನೀವು ಆಗ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ. ನಿಮಗಾದ ಅನುಭವ ಬರೀಲಿಕ್ಕೆ ದೊಡ್ಡ ವಿಷಯ ಏನು? ಓಕೆನಾ? ಟೈಮ್ ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಮುಂದೇನ್ ಮಾಡ್ತಾರೆ? ನಾ ಮಾಂತೇಶ್ ಪಾಟೀಲ್ ಮಾತಾಡುದ್ರಿ. 25ಕ್ಕ ಹೋಗೋದೈತಲ್ರಿ, 24ಕ್ಕ ಹೋಗೋದಿತ್ತಲ್ರಿ. 24ಕ್ಕ ನಮ್ ತಮ್ಮನ್ ಮನಿ ಓಪನಿಂಗ್ ಐತ್ರಿ. ಒಂದ್ ದಿವ್ಸ ಮುಂದೆ ಹಾಕ್ಬಿಡ್ರಿ ಅಷ್ಟ. 25ಕ್ಕೆ ಹೋಗುವಂಗ್ ಮಾಡೋಣ. 25ಕ್ಕೆ ಹೋಗೋದ್ರಿ. 26, 27 ಅಲ್ಲಿ ಕಾರ್ಯಕ್ರಮ ಮಾಡೋಣ.